ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದು ಮೈಸೂರಿನ ಆರ್ಟ್ ಗ್ಯಾಲರಿ ರಾಮಾಯಣದಲ್ಲಿ ಹತ್ತಿರ ಇರತಕ್ಕಂಥ ಆರ್ಟ್ ಗ್ಯಾಲರಿ ಸಾಧಕರೊಂದಿಗೆ ಸಂವಾದ. ದೇವಾಲಯಗಳ ವಾಸ್ತುಶಿಲ್ಪ ತಜ್ಞರಾಗಿರತಕ್ಕಂಥ ಎಂ ಪ್ರಭಾಕರ್ ಅವರು ಭಾಗವಹಿಸ್ತಾ ಇದ್ದಾರೆ. ಅವರು ದೇವಾಲಯಗಳ ವಾಸ್ತುಶಿಲ್ಪಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತಾ ಇರ್ತಾರೆ. ಈಗ ದಿನಾಂಕ ಇವತ್ತು 16/3/2025 ಭಾನುವಾರ. ಆದ್ದರಿಂದ ಬೆಳಗ್ಗೆ ಪ್ರತಿ ತಿಂಗಳ 2ನೇ ಭಾನುವಾರದಂದು ಇಲ್ಲಿ ಮೈಸೂರು ಆರ್ಟ್ ಗ್ಯಾಲರಿನಲ್ಲಿ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾರೆ. ಇವತ್ತು ಪ್ರಭಾಕರ್ ಅವರು ದೇವಾಲಯಗಳ ಇತಿಹಾಸಕಾರ ತಜ್ಞರು, ಇವರಿಂದ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಪ್ರಭಾಕರ್ ಅವರಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಿದ್ದೀರಿ. ಇದಾದ ತಕ್ಷಣವೇ ತಮಗೆ ದೇವಾಲಯಗಳ ವಾಸ್ತುಶಿಲ್ಪಗಳ ಬಗ್ಗೆ ಅವರು ವಿವರವಾಗಿ ತಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಪ್ರತಿ ತಿಂಗಳ 2ನೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸಂವಾದ ಏರ್ಪಾಡು ಮಾಡಿರ್ತಾರೆ. ಶ್ರೀ ಪ್ರಭಾಕರ್ ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಿದ್ರ. ಎಲ್ಲರೂ ಸೇರಿಸಿ ಗ್ರೂಪ್ ಫೋಟೋವನ್ನು ತೆಗೆದುಕೊಂಡಿದ್ದಾರೆ. ಈಗ ಸಂವಾದ ಕಾರ್ಯಕ್ರಮ ಆರಂಭ. ಚಳ್ಳಕೆರೆನಲ್ಲಿ SLC ತನಕ ಮಾಡಿ, ನಂತರ PUC ಬೆಂಗಳೂರಿನಲ್ಲಿ ಮಾಡಿ, ಇಲ್ಲೇ ಮೈಸೂರಿನಲ್ಲಿ ಸೆಂಟ್ ಫಿಲೋಮಿನಾಸ್ ಕಾಲೇಜಿನಲ್ಲಿ ನಾನು BSc ಮಾಡಿದೆ. ಹೊಟ್ಟೆಪಾಡಿಗೋಸ್ಕರ ಮೈಸೂರು ಬ್ಯಾಂಕಿಗೆ ಸೇರ್ಕೊಂಡೆ. 40 ವರ್ಷ ಸರ್ವಿಸ್ ಮಾಡಿದೆ. ಮಧ್ಯದಲ್ಲಿ ನನಗೆ ಆಸಕ್ತಿ ಇದ್ದಿದ್ದು ಅಂತಲೇ ಕನ್ನಡದ ಸಂಸ್ಕೃತಿ, ಶಾಸನಗಳು, ಇವುಗಳ ಬಗ್ಗೆ ಆಸಕ್ತಿ ಇತ್ತು. ಅದನ್ನು ನಾನು ಬೆಳೆಸ್ಕೊಂಡು ಬಂದೆ. ಪ್ರಾರಂಭದಲ್ಲಿ ನಾನು ಶಾಸನಗಳನ್ನು ಓದಬೇಕು ಅನ್ನೋ ಪ್ರಾರಂಭದಿಂದ ಮಾಡಿ ಕೊನೆಗೆ ಏನಾಯಿತು ಅಂದರೆ ಲಿಪಿಯ ಬೆಳವಣಿಗೆ ಏನು ಅಂತಂದರೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಮಾತ್ರ ಅದೇನು ಅಂತಲೇ ತಲೆ ಒಳಗೆ ಉಳಿಯುತ್ತೆ. ನಮ್ಮ ಆಫೀಸು, ನಾನು ಇದ್ದಿದ್ದ ಮೈಸೂರು ಬ್ಯಾಂಕ್ನಲ್ಲಿ, ನಮಗೆ 15 ದಿನಕ್ಕೆ ಒಂದ್ಸಲಿ ಪುರ್ಸೊತ್ತು ಸಿಗೋದು, ಯಾವಾಗಲೂ ಓದ್ತಾ ಇದ್ವಿ. ಹಾಗಾಗಿ ಲಿಪಿಯ ಅಧ್ಯಯನವನ್ನು ಬಿಟ್ಬಿಟ್ಟು ನಾನು ದೇವಸ್ಥಾನದ ಕಡೆಗೆ ಹೋಗಿದೆ. ದೇವಸ್ಥಾನದ ಬಗ್ಗೆ ಅಂತಲ್ಲ, ಅಲ್ಲಿ ಪ್ರಾರಂಭದಲ್ಲಿ ನಮಗೆ ಹೇಳ್ತೀನಿ, 1834ರಿಂದ ನಮಗೆ ಅಧ್ಯಯನ ಸಿಗುತ್ತೆ ನಮಗೆ, ಯಾವುದು ದೇವಸ್ಥಾನಗಳ ಬಗ್ಗೆ. ಆದ್ರೇನು ಅಂತಂದರೆ ಒಂದು ಖಚಿತವಾದ ಅಧ್ಯಯನ ನಮಗೆ ಸಿಗದೇ ಇದ್ರಿಂದ, ಸಮಾಧಾನ ತರದೇ ಇದ್ರಿಂದ, ನನಗೆ ಇಲ್ಲಿ GN ಚಕ್ರವರ್ತಿಗಳು ನನಗೆ ಗುರುಗಳು ಸಂಸ್ಕೃತಿಗೆ ಒಂದು ಕಾಲದಲ್ಲಿ. ಅವರಿಂದ ನನಗೆ ಒಂದು ಸ್ಫೂರ್ತಿ ಬಂತು. ಅದರಿಂದ ಏನು ಅಂತಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ನನ್ನ ಸಂಸ್ಕೃತ ಇದ್ದಿದ್ದರಿಂದ ಅಲ್ಪ ಸ್ವಲ್ಪ ಸಂಸ್ಕೃತದಿಂದ ವಾಸ್ತು ಗ್ರಂಥಗಳನ್ನು ಓದ್ಬಿಟ್ಟೆ ನಾನು ದೇವಾಲಯಗಳನ್ನು ಅಧ್ಯಯನ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ಪಟ್ಟೆ. ಅದು ನನಗೆ ಸಕ್ಸಸ್ ಆಯಿತು. ಆ ದೃಷ್ಟಿಯಲ್ಲಿ ಹಲವಾರು ಪಾಶ್ಚಾತ್ಯ ವಿದ್ವಾಂಸರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಆದ್ರೇನು ಅಂತಂದರೆ ನನಗೆ ಸಂಸ್ಕೃತ ಗ್ರಂಥಗಳನ್ನೇ ಇಟ್ಟುಕೊಂಡು ನಾವು ನಮ್ಮ ದೇವಾಲಯಗಳು, ಅದರಲ್ಲೂ ಪರ್ಟಿಕ್ಯುಲರ್ಲಿ ಕರ್ನಾಟಕದ ದೇವಾಲಯಗಳು, ಈ ದೇವಾಲಯಗಳನ್ನು ಕುರಿತಾಗಿ ನಾನು ಅಧ್ಯಯನ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ನಾನು ಇವತ್ತು ಯಶಸ್ಸು ಕಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಯೂಶ್ವಲ್ ಆಗಿ ಏನು ಅಂತಂದರೆ PPTನಲ್ಲಿ ನಾನು ಪ್ರೆಸೆಂಟೇಷನ್ ಕೊಡ್ತಾ ಇದ್ದೆ. ಇಲ್ಲಿ ಇದು ಅಭಾವ ಇರೋದ್ರಿಂದ ಇವತ್ತು ನಾನು ಕೆಲವು ಚಿತ್ರಗಳನ್ನು ತೋರಿಸ್ಬಿಟ್ಟು, ಪ್ರಮುಖವಾಗಿ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದರೆ ನಾಗರ, ದ್ರಾವಿಡ, ವೇಸರ ಅನ್ನೋ ಶೈಲಿಗಳನ್ನು ಅದನ್ನೇ ಸರಿಯಾಗಿ ಖಚಿತವಾಗಿ ಗುರುತಿಸುತ್ತಿಲ್ಲ. ಅದನ್ನು ನಾನು ಗುರುತಿಸ್ಕೊಂಡು ನಂತರ ಕರ್ನಾಟಕದಲ್ಲಿ ಇರುವ ದೇವಸ್ಥಾನಗಳ ಒಂದು ಸ್ವರೂಪವನ್ನು ಕೊಡಬೇಕು ಅನ್ನೋದು ನನ್ನ ದೃಷ್ಟಿ. ಅವುಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ವೈಯಕ್ತಿಕ ಆಯಿತು, ಅದ್ರ ಜೊತೆಗೆ ನಾನು ಶುರು ಮಾಡ್ಕೊಡ್ತೀನಿ. 5 ಕೊಡಿ, ನಾನು ಫೈಲ್ 5ನೇ ಕೊಡಿ. ಇರೋ ಆಡಿಯನ್ಸ್ಗೆ ನಾನು ಈ ಫೋಟೋಗಳನ್ನ ತೋರಿಸ್ಬಿಟ್ಟು ನಾನು ನನ್ನ ಪ್ರೆಸೆಂಟೇಷನ್ ಅನ್ನು ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಲ್ಲ 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 ಬಿಡಿ, ನನಗೆ ಇದು ತುಂಬ ಹೌದು. ಅಲ್ಲ, ಅದಕ್ಕಿಂತ ದೇವಾಲಯಗಳ ಅಧ್ಯಯನದಲ್ಲಿ ಪ್ರಾರಂಭದಲ್ಲಿ ನಮಗೆ ಏನು ಅಂತಂದರೆ ದಾಕ್ಷಿಣಾತ್ಯ ಮತ್ತು ಒಂದು ಔತ್ತರೇಯ ಅಂತಂದ್ಬಿಟ್ಟು ನಾವು ಪ್ರಮುಖವಾಗಿ ದಾಕ್ಷಿಣಾತ್ಯ ಮತ್ತು ಔತ್ತರೇಯ ಅಂತಂದ್ಬಿಟ್ಟು ನಾವು ಅದನ್ನು ವರ್ಗೀಕರಣ ಮಾಡ್ಕೊಳ್ತಾ ಇದ್ವಿ. ಈವರೆಗೆ ಆ ವರ್ಗೀಕರಣವನ್ನು ಯಾರೂ ಆ ರೀತಿಯಾಗಿ ಮಾಡ್ಕೊಂಡಿಲ್ಲ. ಆದರೆ ನಾನು ಇದು ಮಾಡ್ತೇನೆ. ಇದಕ್ಕೆ ಮುಂಚೆ ಒಂದು ಮಾತನ್ನು ಹೇಳ್ತೀನಿ. ಇವತ್ತು ದೇವಸ್ಥಾನದ ಬಗ್ಗೆ ತಿಳಿಸೋ ಅಂಥ ಒಬ್ಬ ಮನುಷ್ಯ ಇದ್ದಾನೆ ಮೈಸೂರಿನಲ್ಲಿ ಅಂತ ಅಂದ್ಬಿಟ್ಟು ಶಿವಲಿಂಗಪ್ಪನವರು ನನ್ನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಗ್ಯಾಲರಿ ಅವರಿಗೆ ಕೃತಜ್ಞತನಾಗಿದ್ದೇನೆ. ಯಾಕಂದರೆ ನಾನು ಇಷ್ಟು ದಿನ ಮಾಡಿದ ಅಧ್ಯಯನ ಅಂದಲ್ಲ, ಒಂದು ಸ್ವರೂಪವನ್ನು ನಾನು ಇವತ್ತು ತಿಳಿಸೋದಕ್ಕೆ
ನಿಂತಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, 2 ಚಿತ್ರಗಳನ್ನು ನಾನು ಕೊಟ್ಟಿದ್ದೀನಿ. ಇದು ನಾವು ರೇಖಾನಾಗರ ಶಿಖರ ಅಂತ ಕರಿತೀವಿ, ಇದನ್ನ ಔತರೇಯ ದೇವಾಲಯ ಅಂತ ಕರಿತೀವಿ, ಇದನ್ನ ನಾವು ಷಡ್ವರ್ಗ ದೇವಾಲಯ ಅಂತ ಕರಿತೀವಿ, ಇದು ದಾಕ್ಷಿಣಾತ್ಯ ದೇವಾಲಯ ಅಂತ ಅಂದ್ಬಿಟ್ಟು ದಾಕ್ಷಿಣಾತ್ಯ ದೇವಾಲಯ ಅಂತ ಕರಿತೀವಿ. ಇದನ್ನ ನಾವು ಅಷ್ಟವರ್ಗದ ದೇವಾಲಯ ಅಂತ ಕರಿತೀವಿ. ಇಲ್ಲಿ ಗೊತ್ತಾಯ್ತು, ಇಲ್ಲಿ ನಾನು ಗುರುತಿಸಿದ್ದೀನಿ. ಇದನ್ನ ನಾವು ಕಾಮಿಕಾಮದಲ್ಲಿ ಹೇಳ್ತಾ ಇರೋದು ನಾವು ಮೂಲಂ ಅಸೂರಕಂ ಜಂಗ ಕಪೋತಂ ಶಿಖರಂ ಗಲಂ ಊರ್ಧ್ವಂ ಅಮಲಸಾರೇಣ ಅಷ್ಟವರ್ಗ ಯುಕ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ನಮಗೆ ಷಡ್ವರ್ಗದ ದೇವಾಲಯಗಳು ಅಂತಂದ್ರೆ ದಾಕ್ಷಿಣಾತ್ಯ ದೇವಾಲಯಗಳನ್ನ ಹೇಳ್ತೀವಿ. ಇದರಲ್ಲಿ ನಮಗೆ ಅಧಿಷ್ಠಾನ, ಪಾದ, ಪ್ರಸ್ತರ, ಕಂಠ, ಶಿಖರ ಮತ್ತು ಸ್ತೂಪಿ ಇವುಗಳನ್ನ ನಾವು ಗುರುತಿಸೋದಕ್ಕೆ ಸಾಧ್ಯವಾಗಿದೆ. ಈ ದಾಕ್ಷಿಣಾತ್ಯ ಮತ್ತು ಔತರೇಯ ಅನ್ನೋ ವರ್ಗೀಕರಣವನ್ನು ನಾನೇ ಅದನ್ನು ಗುರುತಿಸ್ಕೊಂಡು ಪ್ರಾರಂಭ ಮಾಡಿದ್ದೇನೆ. ಅಲ್ಲಿ ಕರ್ನಾಟಕದಲ್ಲಿ ಇರುವ ದೇವಸ್ಥಾನಗಳ ಬಗ್ಗೆ ನಿಮಗೆ ಒಂದು ಪರಿಚಯವನ್ನು ನಾನು ಕೊಡ್ತೀನಿ. ಈಗ ದಾಕ್ಷಿಣಾತ್ಯ ದೇವಾಲಯಗಳ ಬಗ್ಗೆ ನಾನು ಹೇಳಿದೆ ನಿಮಗೆ. ದಾಕ್ಷಿಣಾತ್ಯ ದೇವಾಲಯಗಳ ಬಗ್ಗೆ ಹೇಳಿದಾಗ ಇದನ್ನ ಷಡ್ವರ್ಗದ ದೇವಾಲಯಗಳಂತ ಹೇಳಿದ್ದೀನಿ. ಇದು ನಾನು ತೋರಿಸ್ತಾ ಇರುವಂಥದ್ದು ನಮಗೆ ಶ್ರವಣಬೆಳಗೊಳದಲ್ಲಿ ಇರುವ ಚಂದ್ರಗುಪ್ತ ಬಸದಿ. ಇದು ನಮಗೆ ಸರಳವಾದ ಷಡ್ವರ್ಗದ ದೇವಾಲಯ. ಇದರಲ್ಲಿ ನೀವು ಗುರುತಿಸ್ತಿದ್ದೀನಿ ಅಧಿಷ್ಠಾನ, ಪಾದ, ಪ್ರಸ್ತರ, ಕಂಠ, ಶಿಖರ ಮತ್ತು ಸ್ತೂಪಿ ಇಲ್ಲ. ಸ್ತೂಪಿ ಅಂತಂದ್ರೆ ಮೇಲ್ಗಡೆ ಕಳಶದ ಭಾಗ. ನಮಗೆ ಔತರೇಯ ಸಂಪ್ರದಾಯದಲ್ಲಿ ನಾವು ಅದನ್ನ ಕಳಶ ಅಂತ ಕರಿತೀವಿ, ಅದು ದಾಕ್ಷಿಣಾತ್ಯ ಸಂಪ್ರದಾಯದಲ್ಲಿ ಸ್ತೂಪಿ ಅಂತ ಕರಿತೀವಿ. ಇದು ಒಂದು ಸರಳವಾದ ದೇವಸ್ಥಾನಕ್ಕೆ ನಿಮಗೆ ಒಂದು ತೋರಿಸ್ತಾ ಇದ್ದೇನೆ. ಇವೆಲ್ಲ ನಾನು ತೋರಿಸ್ತಾ ಇರೋದೆಲ್ಲವೂ ಕರ್ನಾಟಕದಲ್ಲಿ ಇರುವಂತಹ ದೇವಸ್ಥಾನಗಳು. ಅದಕ್ಕೋಸ್ಕರ ಮುಂದಿನ ಇದಕ್ಕೆ ಬಹುಶಃ ನಿಮಗೆ ಹೇಳ್ದಂಗೆ ರೇಖಾನಾಗರ ಅಂತಂದ್ಬಿಟ್ಟು ಹೇಳಿದ್ನಲ್ಲ, ಅದನ್ನ ಕಲ್ವಿನಿಯರ್ ಶಿಖರ ಅಂತಂದ್ಬಿಟ್ಟು ಕರಿತೀವಿ, ಬಾಗಿದ ಶಿಖರ ಅಂತಂದ್ಬಿಟ್ಟು ಕರಿತೀವಿ. ಇದು ರಾಮಲಿಂಗೇಶ್ವರ ದೇವಸ್ಥಾನ ಅಂತಂದ್ಬಿಟ್ಟು ಮೋಘದಲ್ಲಿದೆ. ನಮಗೆ ಔತರೇಯ ದೇವಸ್ಥಾನದಲ್ಲಿ ಈ ಥರದ ಶಿಖರ ಇಂಥದ್ದು ತುಂಬ ಕಡಿಮೆ ನಮಗೆ ಕರ್ನಾಟಕದಲ್ಲಿರೋದು. ನಮಗೆ ಹತ್ತರಿಗೆ ಅಂತಂದ್ಬಿಟ್ಟು ಶಿಖರೇಶ್ವರ ಅಂತಂದ್ಬಿಟ್ಟು ದೇವಸ್ಥಾನ ಒಂದಿದೆ ಇಲ್ಲಿ ಬೆಳಗಾಂನ ಹತ್ತಿರದಲ್ಲಿ. ಈ ರೀತಿಯ ದೇವಸ್ಥಾನಗಳು ಸುಮಾರು ಒಂದು 4-5 ದೇವಸ್ಥಾನ ಬಿಟ್ಟರೆ ನಮಗೆ ಔತರೇಯ ಸಂಪ್ರದಾಯದಲ್ಲಿ ರೇಖಾನಾಗರ ಶಿಖರದ ಇರೋಂಥದ್ದು ನಮಗೆ ಈ ದೇವಸ್ಥಾನವನ್ನು ಒಂದು ಮಾದರಿಯಾಗಿ ನಿಮಗೆ ಪ್ರಾರಂಭದಲ್ಲಿ ತೋರಿಸ್ತಾ ಇದ್ದೇನೆ. ಬಹುಶಃ ನಾನು ಇಲ್ಲಿ ಬಾದಾಮಿ ಐಹೊಳೆ ಬಾದಾಮಿ ಪಟ್ಟದ ಕಲ್ಲನ್ನು ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ದೇವಾಲಯಗಳ ತೊಟ್ಟಿಲು ಅಂತಂದ್ಬಿಟ್ಟು ನಾವು ಗುರುತಿಸಿದ್ದೀವಿ. ಅಲ್ಲಿ ನಮಗೆ ಕರ್ನಾಟಕದ ದೇವಸ್ಥಾನಗಳ ಆರಂಭದ ದೇವಸ್ಥಾನಗಳನ್ನು ನೋಡ್ಬೋದು. ಇದು ಮಹಾಕೂಟದ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಇದು ಮಹಾಕೂಟೇಶ್ವರ ದೇವಸ್ಥಾನದ ಶಿಖರ. ಇದು ನಮಗೆ ದಾಕ್ಷಿಣಾತ್ಯ ಶಿಖರ, ಇದನ್ನ ದ್ರಾವಿಡ ಶಿಖರ ಅಂತಂದ್ಬಿಟ್ಟು ನಾವು ಕರಿತೀವಿ. ಇದು ಕಳಿಂಗ ಶಿಖರ ಅಂತಂದ್ಬಿಟ್ಟು, ಇದನ್ನ ಔತರೇಯ ಶಿಖರ ಅಂತಂದ್ಬಿಟ್ಟು ನಾವು ಕರಿತೀವಿ. ಇದು ನಮಗೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕಾಣ್ತಾ ಇರೋದು. ಬಹುಶಃ ಕಳಿಂಗ ಅಂತ ಕರೆಯೋದಕ್ಕೆ ನಾನು ಕಾರಣ ಏನು ಹೇಳ್ತೀನಿ ಅಂತಂದ್ರೆ, ನಮ್ಮ ಹೊಳಲು ಏನು ಅಂತಂದ್ರೆ ಬಳ್ಳಾರಿ ಜಿಲ್ಲೆಯ ಹೊಳಲೂರಿನಲ್ಲಿ ಒಂದು ಶಾಸನದಲ್ಲಿ ಕಳಿಂಗ ಶೈಲಿ ಇದೆ ಅಂತ ಅಂದ್ಬಿಟ್ಟಿದೆ. ಕರ್ನಾಟಕದಲ್ಲಿ ಕಳಿಂಗ ಶೈಲಿ ಇದೆ. ಪ್ರಾರಂಭವನ್ನು ನಾವು ನೋಡೋದು ಕರ್ನಾಟಕದಲ್ಲಿ ಮಹಾಕೂಟದಲ್ಲೇ ನಾವು ಕಳಿಂಗ ಶೈಲಿಯನ್ನು ನೋಡೋದಕ್ಕೆ ಸಾಧ್ಯ. ಈ ಕಳಿಂಗ ಶೈಲಿ ಕರ್ನಾಟಕದಲ್ಲಿ ಬೆಳೆದು ನಂತರದಲ್ಲಿ ನಮಗೆ ಒರಿಸ್ಸಾಕ್ಕೆ ಹೋಗಿದೆ. ಇದನ್ನ ನಾವು ನಮಗೆ ಐಹೊಳೆ ಬಾದಾಮಿ ಪಟ್ಟದ ಕಲ್ಲಿನಲ್ಲೇ ನಾವು ರೂಪಿಸ್ಕೊಂಡು ಹೇಳ್ಬೋದು. ಕಾರಣ ಹೇಳ್ತೀನಿ, 650ರಲ್ಲಿ ಇದು ಭುವನೇಶ್ವರದಲ್ಲಿ ಒಂದು ಪರಶುರಾಮೇಶ್ವರ ದೇವಸ್ಥಾನ ಅಂತ ಇದೆ. ಅಲ್ಲಿ ಇರುವ ಶಾಸನದ ಆಧಾರದ ಮೇಲೆ ಅದನ್ನ 650 ಅಂತ ಹೇಳಿದ್ದಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಕಳಿಂಗರ ಶೈಲಿಯ ದೇವಸ್ಥಾನ ನಮಗೆ ಮಹಾಕೂಟದ ಆವರಣದಲ್ಲೇ ನಮಗೆ ಸಿಗುತ್ತದೆ. ಅದರ ಜೊತೆಗೆ ಅಲ್ಲಿಯೇ ಇರುವ ಒಂದು ದೇವಸ್ಥಾನದ ಕಳಿಂಗ ಶೈಲಿಯ ಶಿಖರವನ್ನು ನಾವು ನೋಡ್ತಾ ಇದ್ದೇವೆ. ಅದನ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ನಂತರದಲ್ಲಿ ದಾಕ್ಷಿಣಾತ್ಯ ದೇವಾಲಯಗಳಲ್ಲಿ ನಾವು ನಾಗರ, ದ್ರಾವಿಡ, ವೇಸರ ಅಂತ ಅಂದ್ಬಿಟ್ಟು 3 ಶೈಲಿಗಳನ್ನು ನಾವು ಗುರುತಿಸ್ತಾ ಇದ್ವಿ. ಈವರೆಗೆ ಏನಾಗಿದೆ ಅಂತಂದ್ರೆ ನಾಗರ ದ್ರಾವಿಡವನ್ನು ಗುರುತಿಸ್ತಾ ಇದ್ರು, ಆದರೆ ವೇಸರವನ್ನು ಮಾತ್ರ ನಮ್ಮ ವಿದ್ವಾಂಸರು ಅದನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡಿ ಇದು ಮಾಡ್ತಾ ಇದ್ರು. ಆದರೆ ದಾಕ್ಷಿಣಾತ್ಯ ಮತ್ತು ಔತರೇಯ ಸಂಪ್ರದಾಯ ಇದೆ ಅಂತಂದು ಖಚಿತವಾದ ಮೇಲೆ ನಮಗೆ ದಾಕ್ಷಿಣಾತ್ಯ ಸಂಪ್ರದಾಯದಲ್ಲಿ 3 ಶೈಲಿ ಇದೆ ಅಂತಂದ್ಬಿಟ್ಟು, ನಂತರ ಔತರೇಯ ಸಂಪ್ರದಾಯದಲ್ಲಿ ಕರ್ನಾಟಕದಲ್ಲಿ ಒಂದು 4-6 ಶೈಲಿಗಳಿವೆ ಅನ್ನೋದು ಗೊತ್ತಾಯಿತು. ಇವುಗಳನ್ನು ನಾನು ಗುರುತಿಸೋದಕ್ಕೆ ಸಾಧ್ಯವಾಗಿದೆ. ನಾನು ಇಲ್ಲಿ ತೋರಿಸ್ತಾ ಇರೋದು ಇವು ಬೆಂಗಳೂರಿನಲ್ಲಿ ಬೇಗೂರು ಅಂತ ಇದೆ, ನಿಮಗೆ ಗೊತ್ತಿರಬಹುದು. ನಮಗೆ ಎಲ್ಲಿ ಅಂತಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಹತ್ತಿರದಲ್ಲಿ, ಅಲ್ಲಿಂದ ನಾವು ಜಿಗಣಿಗೆ ಹೋಗೋ ರಸ್ತೆನಲ್ಲಿ ಒಂದು ಬೇಗೂರು ಅಂತಂದ್ಬಿಟ್ಟು ಒಂದಿದೆ. ಅಲ್ಲಿ ಗಂಗರ ಕಾಲದ ದೇವಸ್ಥಾನಗಳು 2 ಇದೆ, ನಾಗೇಶ್ವರ ಮತ್ತು ಚೋಳೇಶ್ವರ ಅಂತಂದ್ಬಿಟ್ಟು. ಇದು ಚೌಕಾಕಾರವಾದ ಒಂದು ಶಿಖರ ಇದೆ. ನಾನು ನಿಮಗೆ ಶಿಖರ ಅಂತಂದ್ರೆ ಯಾವುದನ್ನ ಅಂತಂದ್ಬಿಟ್ಟು ಆ ದೇವಸ್ಥಾನಗಳಲ್ಲಿ ಆ ಚಿತ್ರಗಳಲ್ಲಿ ತೋರಿಸಿದ್ದೇನೆ.
ಆ ಶಿಖರದ ಭಾಗವನ್ನು ನೋಡ್ಬಿಟ್ಟು ನಾವು ಅದು ನಾಗರ ದ್ರಾವಿಡ ವೇಸರ ಅನ್ನೋದನ್ನು ನಾವು ಹೇಳೋದಕ್ಕೆ ಸಾಧ್ಯ. ಅಲ್ಲಿ ನಮಗೆ ಈಶಾನ ಶಿವಗುರು ಪದ್ಧತಿ ಅಂತ ಅಂದ್ಬಿಟ್ಟು ಒಂದು ಗ್ರಂಥದಲ್ಲಿ ಶಿಖರ ಚತುರ್ಭೇದೇನ ಸರ್ವೇಶಾಂ ಭೇದ ಮುದ್ದಿಶೇತ್ ಅಂತ ಹೇಳ್ತಾರೆ. ಶಿಖರ ಯಾವ ರೀತಿ ಇದೆ ಅದನ್ನು ಗುರುತಿಸ್ಬಿಟ್ಟು ನಾವು ಅದನ್ನ ಏನು ಅಂತಂದ್ರೆ ಯಾವ ಶೈಲಿ ಅಂತ ಹೇಳ್ತೀವಿ. ಇದು ಶಿಖರ. ಈ ಶಿಖರ ಇಲ್ಲಿ ಚೌಕಾಕಾರವಾಗಿದೆ. ಇದು ಚೋಳೇಶ್ವರ ದೇವಸ್ಥಾನದ ಶಿಖರ. ಇದು ನಮಗೆ ನಾಗರ ಶೈಲಿಯ ಶಿಖರ. ನಾನು ನಿಮಗೆ ಇದನ್ನು ತುಂಬಾ ಸರಳವಾಗಿ ಹೇಳ್ತಾ ಇದ್ದೀನಿ. ನಾಗರ ದ್ರಾವಿಡ ವೇಸರವನ್ನು ಮಾತ್ರ ಹೇಳ್ತಾ ಇದ್ದೀನಿ. ಅದರ ಒಂದು ಬ್ರೀಫ್ ಕೊಟ್ಟು ಒಂದೊಂದು ಪರಿಚಯಾತ್ಮಕವಾಗಿ ಒಂದೊಂದು ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಇದು ನಾಗರ ಶೈಲಿಯ ಶಿಖರ, ದಾಕ್ಷಿಣಾತ್ಯ ಸಂಪ್ರದಾಯದ್ದು. ಇದು ಕರ್ನಾಟಕದಲ್ಲೇ ಇರುವಂಥದ್ದು, ನಮಗೆ ಹತ್ತಿರದಲ್ಲಿ ಇರುವಂಥದ್ದು ದೇವಸ್ಥಾನ. ಇದು ಬಹುಶಃ ನರಸಮಂಗಲ ದೇವಸ್ಥಾನ, ನಮಗೆ ಚಾಮರಾಜನಗರದ ಹತ್ತಿರ ಇರುವಂಥದ್ದು. ಇದು ಗಂಗರ ಕಾಲದ ದೇವಸ್ಥಾನ. ಇದು ಬಹುಶಃ ನಿಮಗೆ ಹೇಳಿದಾಗೆ ನಾನು ನಾಗರ ಹೆಸರು ಹೇಳಿದ್ನಲ್ಲ, ಇಲ್ಲಿ ಮೇಲ್ಗಡೆ ಶಿಖರ ಇದೆ, ಚತುರಸ್ರವಾಗಿದೆ. ಇದು ನಾಗರ ಶೈಲಿಯ ಶಿಖರ. ಇದನ್ನ ನಾನು ಹೇಳೋದಕ್ಕೆ ಇದು ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಶಿಖರವನ್ನು ತೋರಿಸಿದ್ದೇನೆ. ಇದು ಅಷ್ಟಾಸ್ತ್ರ ಅಂದ್ರೆ ಏನಂತಾನೆ 8 ಮೂಲೆ. ಇದು ನಮಗೆ ಚಾವುಂಡರಾಯ ಬಸದಿ ಎಲ್ಲಿ ಶ್ರವಣಬೆಳಗೊಳದ ದೇವಸ್ಥಾನದಲ್ಲೇ ಇರೋದು. ಚತುರಸ್ರ ಅಲ್ಲಿ ನಾವು ಚತುರಸ್ರ ನೋಡಿದ್ವಿ, ಇಲ್ಲಿ ಇದು ಅಷ್ಟಾಸ್ತ್ರ. ಇದನ್ನ ದ್ರಾವಿಡ ಶೈಲಿಯ ಶಿಖರ ಅಂತಂದ್ಬಿಟ್ಟು ನಾವು ಕರಿತೀವಿ. ಅಲ್ಲಿಗೆ ನಾಗರ ಮತ್ತು ದ್ರಾವಿಡವನ್ನ ನಾನು ಮಾದರಿಯನ್ನ ನಮಗೆ ತೋರಿಸಿದ್ದೇನೆ. ಇದರ ನಂತರದಲ್ಲಿ ನಾನು ಈಗ ಬೇಗೂರಿನಲ್ಲಿ ಚೋಳೇಶ್ವರ ತೋರಿಸಿದೆ. ಅದರ ಪಕ್ಕದಲ್ಲಿ ನಾಗೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಆ ಶಿಖರ ವೃತ್ತಾಕಾರವಾಗಿದೆ, ಅದರಿಂದ ವೇಸರ ಶೈಲಿ. ಅದರ ಶಿಖರವನ್ನು ನಾನು ಇಲ್ಲಿ ನಿಮಗೆ ಗುರುತಿಸ್ಬಿಟ್ಟು ತೋರಿಸ್ತಾ ಇದ್ದೇನೆ. ಇದು ಕಂಬದಹಳ್ಳಿ, ನಮ್ಮ ನಾಗಮಂಗಲದ ಹತ್ತಿರದಲ್ಲಿ ಇದೆ ಕಂಬದಹಳ್ಳಿಯಲ್ಲಿ ನಮಗೆ ಪಂಚಕೂಟ ಬಸ್ತಿ ಇದೆ. ಪಂಚಕೂಟ ಬಸ್ತಿಯಲ್ಲಿ ನಿಮಗೆ ನೀವು ದಾಕ್ಷಿಣಾತ್ಯ ಸಂಪ್ರದಾಯದ ದೇವಸ್ಥಾನಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಕಂಬದಹಳ್ಳಿನ ಭೇಟಿ ಮಾಡಿ. ಯಾಕಂದ್ರೆ ಪಂಚಕೂಟ ಬಸ್ತಿಯಲ್ಲಿ ನಿಮಗೆ ನಾಗರ ದ್ರಾವಿಡ ವೇಸರ 3 ಶೈಲಿಗಳ ಶಿಖರಗಳು ನಮಗೆ ಸಾಧ್ಯ. ಇಲ್ಲಿ ವೇಸರ ಶೈಲಿಯ ಶಿಖರದ ಪೂರ್ಣ ಭಾಗವನ್ನ ಒಂದು ಚಿತ್ರದ ಮೂಲಕ ತೋರಿಸಿದ್ದೀನಿ. ಬಹುಶಃ ನಿಮಗೆ ವೇಸರ ಅನ್ನೋದು ಗೊತ್ತಾಗುತ್ತೆ ಖಂಡಿತ. ಯಾಕೆ ಅಂತಂದ್ರೆ ಇದು ವೃತ್ತಾಕಾರವಾಗಿದೆ. ಇದಕ್ಕೋಸ್ಕರ ನಾನು ಈ ಚಿತ್ರವನ್ನು ತೋರಿಸಿದ್ದೇನೆ. ಕಂಬದಹಳ್ಳಿಯ ಅದೇ ದೇವಸ್ಥಾನದ್ದು ಭಾಗಗಳನ್ನ ಏನು ಅಂತಂದ್ರೆ ಪ್ರತಿಯೊಂದು ಭಾಗಗಳನ್ನು ಗುರುತಿಸಿದ್ದೇನೆ. ಇದು ವೇಸರ ಶೈಲಿಯ ಶಿಖರವೇ. ನಾನು ಹೀಗೆ ಹಿಂದೆ ತೋರಿಸೋದಲ್ಲ, ಅದನ್ನ ಭಾಗಗಳನ್ನ ಪರಿಚಯಾತ್ಮಕವಾಗಿ ನಾನು ಇಲ್ಲಿ ತೋರಿಸಿದ್ದೇನೆ. ನಮಗೆ ಕರ್ನಾಟಕದ ದೇವಸ್ಥಾನಗಳಲ್ಲಿ ಈ ದಾಕ್ಷಿಣಾತ್ಯ ಸಂಪ್ರದಾಯದಲ್ಲಿ ನಾನು ಶಿಖರದ ಭಾಗವನ್ನು ಮಾತ್ರ ನಾನು ಹೇಳಿದೆ. ಆಮೇಲೆ ಕೆಳಗಿಂದ ಮೇಲ್ಗಡೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸಿದ್ದೀನಿ. ಸುಮ್ಮನೆ ನಿಮಗೆ ಇಂಟ್ರೊಡಕ್ಷನ್ಗೋಸ್ಕರ ಅಷ್ಟನ್ನು ಮಾತ್ರ ನಾನು ತೋರಿಸಿದ್ದೇನೆ. ನಮಗೆ ದೇವಸ್ಥಾನಗಳಲ್ಲಿ ಗರ್ಭಗೃಹ ಬರುತ್ತೆ, ಗರ್ಭಗೃಹದ ಮುಂದೆ ಅಂತರಾಳ ಬರುತ್ತೆ, ಅಂತರಾಳ ಆದ್ಮೇಲೆ ನವರಂಗ ಬರುತ್ತೆ, ಮುಂದಕ್ಕೆ ನೃತ್ಯ ಮಂಟಪ ಇವುಗಳು ಬರುತ್ತೆ. ಆದ್ರೆ ನಮ್ಮ ಕರ್ನಾಟಕದ ದೇವಸ್ಥಾನಗಳನ್ನು ನಾವು ಇದು ಮಾಡ್ಬೇಕಾದ್ರೆ ಏಕಭಿತ್ತಿಕ, ದ್ವಿಭಿತ್ತಿಕ ಮತ್ತು ಅಲೀಂದ್ರಕ ಅಂತ ಅಂದ್ಬಿಟ್ಟು ನಾವು ಗುರುತಿಸ್ತೀವಿ. ಏಕಭಿತ್ತಿಕ ಅಂತಂದ್ರೆ ಒಂದೇ ಒಂದು ಗೋಡೆ ಇರುವಂತ ದೇವಾಲಯಗಳು. ದ್ವಿಭಿತ್ತಿಕ ಅಂತಂದ್ರೆ 2 ಗೋಡೆ ಇರುತ್ತೆ, ಅದರ ಮಧ್ಯದಲ್ಲಿ ಪ್ರದಕ್ಷಿಣಾ ಪಥ ಇರುತ್ತದೆ. ಅಂತ ದೇವಾಲಯಗಳಿದೆ. ಅದು ನಮಗೆ ಹೆಚ್ಚಾಗಿ ನಮಗೆ ಪಟ್ಟದಕಲ್ಲು ಮತ್ತು ಬಾದಾಮಿನಲ್ಲಿ ದ್ವಿಭಿತ್ತಿಕ ಪ್ರಾಣ ಸಿಗುತ್ತೆ. ನಮಗೆ ನಂಜುಂಡೇಶ್ವರ ದೇವಸ್ಥಾನ ಇದೆಯಲ್ಲ, ಅದು ದ್ವಿಭಿತ್ತಿಕ. ಒಳಗಡೆ ನಮಗೆ ಪ್ರದಕ್ಷಿಣಾ ಪಥ ಇದೆ, ಅದು ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅದೇನಂತಂದ್ರೆ ನೀವು ಹಿಂದ್ಗಡೆಯಿಂದ ಪ್ರದಕ್ಷಿಣೆ ಹಾಕಿದ್ರೆ ಗೊತ್ತಾಗುತ್ತೆ ಒಳಗಡೆ ಒಂದು ಪ್ರದಕ್ಷಿಣಾ ಪಥ ಇದೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಅದು ದ್ವಿಭಿತ್ತಿಕ. ಅದು ಅದರ ನಂತರ ಅಲೀಂದ್ರಕ ಅಂತ ಅಂದ್ಬಿಟ್ಟು ಬರುತ್ತೆ. ಈ ಅಲೀಂದ್ರಕ ದೇವಸ್ಥಾನಗಳು ನಮಗೆ ತಮಿಳುನಾಡಿನಿಂದ ನಮಗೆ ಬಂದಿರುವಂಥದ್ದು. ಆ ತಮಿಳುನಾಡಿನಿಂದ ಬಂದಿರೋದಕ್ಕೆ ನಾನು ಒಂದು ಗುರುತನ್ನ ಹೇಳ್ತೀನಿ. 1006 ನಮಗೆ ಕಲಿಯೂರು ಅಂತ ಅಂದ್ಬಿಟ್ಟು ಇದೆ. ಎಲ್ಲಿ? ತಲಕಾಡಿನ ಹತ್ತಿರದಲ್ಲಿ ಅಲ್ಲಿ ಇದೆ. ಅಲ್ಲಿ ಒಂದು ಯುದ್ಧ ಆಯಿತು. ಯುದ್ಧ ಆದಾಗ ಚೋಳರಿಗೂ ಮತ್ತು ಕರ್ನಾಟಕದ ಸಾಮಂತರಿಗೂ ಯುದ್ಧವಾಗಿ ಅಲ್ಲಿ ಅಪ್ರಮೇಯ ಅಂತ ಅಂದ್ಬಿಟ್ಟು ಚೋಳರ ಸಾಮಂತ ಅವ್ರನ್ನ ಗೆಲ್ತ್ಕೋತಾರೆ. ಅವಾಗ ನಮಗೆ ಏನಾಗುತ್ತೆ ಅಂತಂದ್ರೆ ಹೆಚ್ಚು ಕಡಿಮೆ ಚೋಳರಿಗೆ ಒಂದು ಅಧಿಕೃತವಾದ ಎಂಟ್ರಿ ಸಿಗುತ್ತೆ. ಎಂಟ್ರಿ ಸಿಕ್ಕಿದಾಟಿಗೆ ಅಲ್ಲಿಂದ ಮುಂದೆ ಬಂದಾಗ ತಲಕಾಡಿಗೆ ಸುಮಾರು 4 ಕಿಲೋಮೀಟರ್ 3 ಕಿಲೋಮೀಟರ್ ನಂತರ ಬಂದ್ರೆ ಏನಾಗುತ್ತೆ, ಮಾಲಂಗಿ ಸಿಗುತ್ತೆ. ಒಂದು ಬದಿಯಲ್ಲಿ ನಿಮಗೆ ತಲಕಾಡು ಇದೆ, ಇನ್ನೊಂದು ಬದಿಯಲ್ಲಿ ಮಾಲಂಗಿ ಇದೆ. ಮಾಲಂಗಿನಲ್ಲಿ ಅವನು ಜನಾರ್ದನ ದೇವಸ್ಥಾನ ಕಟ್ಟಿದ್ದಾನೆ. ಯಾರು? ಆ ರಾಜರಾಜ ಚೋಳನ ತಂಗಿನ ಅವಳು ಆ ದೇವಸ್ಥಾನವನ್ನು ಕಟ್ತಾನೆ. ಅದರಲ್ಲಿ ನಮಗೆ ಅಲೀಂದ್ರಕ ರಚನೆ ಮಾಡಿದ್ದಾನೆ. ಅಲೀಂದ್ರಕ ಅಂದ್ರೆ ಏನು ಅಂತಂದ್ರೆ
ಕಂಬಗಳುಳ್ಳ ಪ್ರದಕ್ಷಿಣಾಪಥ. ಇದನ್ನ ಯಾರು ಗುರುತಿಸ್ತಿಲ್ಲ, ನಾನು ಪ್ರಾರಂಭದಲ್ಲಿ ಗುರುತಿಸೋದಕ್ಕೆ ಪ್ರಾರಂಭ ಮಾಡಿದೆ. ಈ ಕಂಬಗಳುಳ್ಳ ಪ್ರದಕ್ಷಿಣಾಪಥಕ್ಕೆ ನಾವು ಪ್ರಾರಂಭ ಮಾಡೋದೇನು ಅಂತಂದ್ರೆ ಜನಾರ್ದನ ದೇವಸ್ಥಾನವನ್ನು ತಗೊಳ್ತೀವಿ, ಯಾವುದೋ ಮಾಲಂಗಿನಲ್ಲಿರೋದು. ಅದರ ನಂತರದಲ್ಲಿ ಬೆಳಗುಳದಲ್ಲಿ ಒಂದು ಜನಾರ್ದನ ದೇವಸ್ಥಾನ ಇದೆ, ನಿಮಗೆ KRS ರಸ್ತೆನಲ್ಲೇ ಇದೆ, ಅಲ್ಲೂ ಸಹ ಅಲೀಂದ್ರಕ ರಚನೆಯನ್ನು ಸಿಗುತ್ತೆ. ಬನ್ನೂರಿನಲ್ಲಿ ಕೈಲಾಸೇಶ್ವರ ದೇವಸ್ಥಾನ ಅಂತ ಇದೆ. ಇವುಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹುಶಃ ಇವೆಲ್ಲವೂ ನಿಮಗೆಲ್ಲ ಎಟುಕೋ ಅಂತ ಜಾಗದಲ್ಲಿ ಇರುವಂಥದ್ದು. ಅವುಗಳ ಡ್ರಾಯಿಂಗನ್ನು ನಾನು ಗ್ರಂಥಗಳನ್ನು ಗುರುತಿಸ್ಬಿಟ್ಟು ನಾನು ಕೆಲವನ್ನು ಮಾಡಿದ್ದೀನಿ. ಈ ಅಲೀಂದ್ರಕ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ ಅಂತಂದ್ಬಿಟ್ಟು. ಇಲ್ಲಿ ಏನಾಗಿದೆ ಅಂತಂದ್ರೆ, ಗರ್ಭಗೃಹ ಮತ್ತು ಅಂತರಾಳ ಇದೆಯಲ್ಲ, ಅದರ ಸುತ್ತಲೂ ಕಂಬಗಳಿರುತ್ತೆ. ಕಂಬಗಳ ನಂತರದಲ್ಲಿ ಒಂದು ಪ್ರದಕ್ಷಿಣಾಪಥ ಇರುತ್ತೆ. ಆ ಗರ್ಭಗೃಹ ಮತ್ತು ಪ್ರದಕ್ಷಿಣಾಪಥದ ಮಧ್ಯದಲ್ಲಿ ಜಾಗ ಇರುತ್ತೆ. ಆ ಜಾಗದಲ್ಲಿ ಮೇಲ್ಗಡೆಯಿಂದ ಅಂತಂದ್ರೆ ಮಳೆ ಬಂದ ನೀರು ಬೀಳೋದಕ್ಕೆ ಸಾಧ್ಯತೆ ಇದೆ. ಜಲಪಾತನ ಸ್ಥಳ ಅಂತಂದ್ಬಿಟ್ಟು ನಾವು ಕರಿತೀವಿ. ಕೆಳಗಡೆ ಜಲಸ್ಥಳ ಅಂತ ಇದೆ, ಅಲ್ಲಿ ನೀರು ಹರಿಯಕ್ಕೆ ಹೋಗುತ್ತೆ. ಈ ಕಂಬಗಳುಳ್ಳ ಪ್ರದಕ್ಷಿಣಾಪಥ ಅಂದ್ರೆ ಏನು, ಅಲೀಂದ್ರಕ ಇಲ್ಲಿ ಪ್ರಾರಂಭವಾದ್ದು. ಇಲ್ಲಿಂದ ನಮ್ಗೆ ಏನು ಅಂತಂದ್ರೆ ತೊಣ್ಣೂರು, ಕೆರೆ ತೊಣ್ಣೂರಿನಲ್ಲಿ ನೋಡ್ಬೋದು. ಶ್ರೀರಂಗಪಟ್ಟಣದಲ್ಲಿ ಇದೆ ಅದೇ ಹೇಳ್ತೀನಿ. ಶ್ರೀರಂಗಪಟ್ಟಣದಲ್ಲೂ ನೋಡ್ಬೋದು, ನಂತರದಲ್ಲಿ ಮೇಲುಕೋಟೆನಲ್ಲಿ ನೋಡ್ಬೋದು, ನಾಗಮಂಗಲದ ನರಸಿಂಹದಲ್ಲಿ ನೋಡ್ಬೋದು. ಇದೇ ರೀತಿ ಹೋಗಿ ನಮಗೆ ಅದು ಹಂಪೆಯಲ್ಲೂ ಸಹ ನಾವು ಅದರ ಮುಂದಿನ ಕಂಟಿನ್ಯೂಷನ್ ನೋಡೋದಕ್ಕೆ ಸಾಧ್ಯ. ಇಷ್ಟನ್ನ ನಾನು ಹೇಳ್ತೀನಿ. ಇದರ ಡ್ರಾಯಿಂಗುಗಳನ್ನ ತೋರಿಸಿದ್ದೀನಿ. ಬಹುಶಃ ಇಲ್ಲಿ ನಾನು ಈ ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಇದು ಜನಾರ್ದನ ದೇವಸ್ಥಾನ. ನಾನು ಹೇಳ್ದಂಗೆ ಎಲ್ಲಿದು ಇದ್ರದ್ದು ಮಾಲಂಗಿಯ ಜನಾರ್ದನ ದೇವಸ್ಥಾನ. ಬಹುಶಃ ನಿಮ್ಗೆ ಹೇಳಿದ್ನಲ್ಲ, ಇಲ್ಲೇ ಇದು ಗರ್ಭಗೃಹ. ಇದು ಗರ್ಭಗೃಹದ ಮಧ್ಯದಲ್ಲಿ ಏನು ಅಂತಂದ್ರೆ ಜಾಗ ಇದೆ. ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಜಾಗ ಇದೆ. ಇಲ್ಲಿಂದ ಏನು ಅಂತಂದ್ರೆ ಮಳೆಯ ನೀರು ಬಂದ್ರೆ ಬೀಳೋದಕ್ಕೆ ಸಾಧ್ಯತೆ ಇದೆ. ಇದನ್ನ ಜಲಪಾತನ ಸ್ಥಳ ಅಂತ ಕರಿತೀವಿ. ಇಲ್ಲಿ ಇದರ ಪಕ್ಕದಲ್ಲಿ ಕಂಬಗಳಿದೆ. ಕಂಬಗಳ ಪಕ್ಕದಲ್ಲಿ ನಮಗೆ ಪ್ರದಕ್ಷಿಣಾಪಥ ಇದೆ. ಅದರಿಂದ ಇದನ್ನು ಕಂಬಗಳುಳ್ಳ ಪ್ರದಕ್ಷಿಣಾಪಥ ಅಂದ್ಬಿಟ್ಟು ನಾವು ಗುರುತಿಸ್ತೀವಿ. ಈ ಮಳೆಯಿಂದ ನೀರು ಬಿದ್ದು ಇಲ್ಲಿ ಬೀಳಬೇಕು, ಇಲ್ಲಿ ಜಲಸ್ಥಳ ಇರಬೇಕು. ಆದರೆ ಇಲ್ಲಿ ಇನ್ನೂ ರಿಪೇರಿ ಹಂತದಲ್ಲಿದ್ದರಿಂದ ನನಗೆ ಈ ಜಾಗ ತುಂಬ ನೀಟಾಗಿ ಕಾಣ್ತಿದ್ದರಿಂದ ಈ ಚಿತ್ರವನ್ನು ತಗೊಂಡು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ತಂದಿದ್ದೇನೆ. ಬಹುಶಃ ನೀವು ಈ ದೇವಸ್ಥಾನವನ್ನು ಗುಂಡ್ಲುಪೇಟೆಯಲ್ಲಿ ನಾವು ವಿಜಯನಾರಾಯಣ ದೇವಸ್ಥಾನದಲ್ಲಿ ಒಂದು ವಸಂತ ಪಂಚಮಿಯ ದಿನ ನಾನು ಹೋಗಿದ್ದೆ. ಅಲ್ಲೂ ಸಹ ನಾವು ಈ ಕಂಬಗಳುಳ್ಳ ಪ್ರದಕ್ಷಿಣಾಪಥವನ್ನು ನೋಡೋದಕ್ಕೆ ಸಾಧ್ಯ. ಇಲ್ಲೂ ಸಹ ನಾನು ಪ್ರತಿಯೊಂದನ್ನು ನಾನು ಇಲ್ಲಿ ಗುರುತಿಸಿದ್ದೀನಿ. ಬಹುಶಃ ಕರೆಕ್ಟ್, ಸರಿ. ಇಲ್ಲಿ ಗರ್ಭಗೃಹ ಇದೆ. ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಜಾಗ ಇದೆ. ಇಲ್ಲಿ ಇದನ್ನೇ ನಾವು ಏನು ಅಂತಂತಂದ್ರೆ ಜಲಪಾತನ ಸ್ಥಳ ಅಂತ ಕರಿತೀವಿ. ನಂತರದಲ್ಲಿ ಇಲ್ಲಿ ಕೆಳಗಡೆಗೆ ಜಲಸ್ಥಳ ಅಂತಂದ್ಬಿಟ್ಟು ನೀರು ಹೋಗೋದಕ್ಕೆ ಇದೆ. ಅದರ ನಂತರದಲ್ಲಿ ಇಲ್ಲಿ ನಿಮಗೆ ಪ್ರದಕ್ಷಿಣಾಪಥ ಇದೆ. ಈ ಕಂಬಗಳುಳ್ಳ ಪ್ರದಕ್ಷಿಣಾಪಥ ಇದನ್ನ ನೀವು ಗುಂಡ್ಲುಪೇಟೆಯಲ್ಲಿ ನೋಡ್ಬೋದು. ರಾಘವಾಪುರದಲ್ಲಿ ಲಕ್ಷ್ಮೀಕಾಂತ ಅಂತಂದ್ಬಿಟ್ಟು ಒಂದು ದೇವಸ್ಥಾನ ಇದೆ. ಆಮೇಲೆ ಜನಾರ್ದನ ಅಂತಂದ್ಬಿಟ್ಟು ತಾಳಿ ಹೇಳ್ತೀನಿ. ಮುಂದೆ ಮತ್ತೆ ಇನ್ನು ಇದು ಸಾಕಷ್ಟು ನಮಗೆ ಮೈಸೂರು ಮತ್ತು ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ನೋಡ್ತೀವಿ. ಬಹುಶಃ ಈ ಥರ ಕಂಬಗಳುಳ್ಳ ಪ್ರದಕ್ಷಿಣಾಪಥವನ್ನು ನಾನು ಗುರುತಿಸಿ ಅದಕ್ಕೆ ಒಂದು ವ್ಯವಸ್ಥಿತವಾದ ರೂಪದಲ್ಲಿ ಅದನ್ನು ಹೇಳಿರೋದು ಬಹುಶಃ ನಾನೇ ಅಂತಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ತಪ್ಪು ತಿಳ್ಕೊಬೇಡಿ, ಅದಕ್ಕೆ ಹೋಗ್ತೀನಿ. ಇದರ ನಂತರ ಬಹುಶಃ ನಿಮಗೆ ಹೇಳಿದ್ನಲ್ಲ, ಕೈಲಾಸನಾಥ ದೇವಸ್ಥಾನ ಬನ್ನೂರು. ಇಲ್ಲಿ ನೀವು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಗರ್ಭಗೃಹ ಇದೆ. ಗರ್ಭಗೃಹದ ನಂತರ ಅಲ್ಲಿ ಬೆಳಕು ಬರ್ತಾ ಇರೋದಕ್ಕೆ ಗೊತ್ತಾಗುತ್ತೆ. ನಮಗೆ ಮೇಲ್ಗಡೆ ಜಾಗ ಇದೆ ಅದರಲ್ಲಿ. ಅಲ್ಲಿ ನಮಗೆ ಅದನ್ನು ಜಲಪಾತನ ಸ್ಥಳ ಅಂತೀವಿ. ಅಲ್ಲಿಂದ ಬೆಳಕು ಬರುತ್ತೆ, ಮಳೆ ನೀರು ಬಿದ್ದರೆ ಅಲ್ಲಿಂದ ಬೀಳೋದಕ್ಕೂ ಕಾಣುತ್ತೆ. ಇಲ್ಲಿ ಜಾಗ ಇರುತ್ತೆ. ಇಲ್ಲಿ ನೀವು ಈ ಚಿತ್ರ ತೊಗೊಂಡಿರೋದು ಎಲ್ಲಿಂದ ಅಂತಂದರೆ ಆ ಪ್ರದಕ್ಷಿಣಾ ಪಥದಲ್ಲಿ ನಿಂತುಕೊಂಡು ತಗೊಂಡಿರುವಂಥ ಚಿತ್ರ. ಇವುಗಳು ನಮಗೆ ಹೆಚ್ಚಾಗಿ ಸಿಗೋದು ನಮಗೆ ಏನಿದ್ರು ಮಂಡ್ಯ ಜಿಲ್ಲೆನಲ್ಲಿ, ಮೈಸೂರು ಜಿಲ್ಲೆನಲ್ಲಿ, ಚಾಮರಾಜನಗರ ಜಿಲ್ಲೆನಲ್ಲಿ. ಇದರ ನಂತರದಲ್ಲಿ ನಮಗೆ ಏನಂತಂದ್ರೆ ನಾಗಮಂಗಲದಲ್ಲಿ ಕಾಣುತ್ತೆ. ಅದರ ಜೊತೆಗೆ ಇದು ಹೇಳಿದ್ನಲ್ಲ ಮೇಲುಕೋಟೆ, ಆಮೇಲೆ ಶ್ರೀರಂಗಪಟ್ಟಣ ಇದರಲ್ಲೂ ಇದೆ. ಒಟ್ಟು ಶ್ರೀರಂಗಪಟ್ಟಣದಲ್ಲಿ ಏನಾಗುತ್ತೆ ಅಂತಂದರೆ ಅದನ್ನು ಕತ್ತಲು ಪ್ರದಕ್ಷಿಣಾಪಥ ಅಂತ ಕರೀತಾರೆ. ಆಮೇಲೆ ಈ ಸಂಕ್ರಾಂತಿ ಟೈಮ್ನಲ್ಲಿ ಅವರೇ ಮಾಡ್ತಾರೆ ಅಂತಂದರೆ ವೈಕುಂಠದ ಬಾಗಿಲು ಅಂತ ಮಾಡಿ 3 ದಿನ ಮಾತ್ರ ಒಳಗಡೆ ಅದಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಕಲ್ಪಿಸ್ತಾರೆ. ನಾನು ಅದಕ್ಕೋಸ್ಕರನೇ ಏನು ಮಾಡಿದೆ ಅಂದರೆ ಒಂದು ದಿನ ಇದಕ್ಕೋಸ್ಕರನೇ ಆ ಟೈಮಿಗೆ ಕಾದ್ಬಿಟ್ಟು ಅಲ್ಲಿ ಹೋಗಿ ಒಳಗಡೆ ಹೋಗಿ ಅವ್ರಿಗೆ ಯಾರಿಗೂ ಕಾಣದಂಗೆ ಫೋಟೋಗಳು ತಿಕ್ಕೊಂಡ್ಬಂದೆ. ಫೋಟೋ ತೆಗಿಯೋದಕ್ಕೂ ಅವ್ರು ಬಿಡ್ತಾ ಇರಲಿಲ್ಲ.
ಅದೇ ರೀತಿ ನಮಗೆ ಮೇಲ್ಕೋಟೆನಲ್ಲೂ ನಮಗೆ ಕತ್ತಲು ಪ್ರದಕ್ಷಿಣಾ ಪಥ ಇದೆ. ಅವರು ವೈರಮುಡಿ ಉತ್ಸವದ ದಿನ ಅಲ್ಲಿ ಒಳಗಡೆಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾರೆ ಅಂತಂದ್ಬಿಟ್ಟು ಗೊತ್ತಾಗಿದೆ ನನಗೆ. ಈವರೆಗೆ ನಾನು ತೋರಿಸಿದ್ದು ಕಂಪ್ಲೀಟ್ ದಾಕ್ಷಿಣಾತ್ಯ ಸಂಪ್ರದಾಯದ ದೇವಸ್ಥಾನಗಳು. ಇನ್ನು ಔತರೇಯ ಸಂಪ್ರದಾಯದ ದೇವಸ್ಥಾನಗಳು ಕರ್ನಾಟಕದಲ್ಲಿ ಇದೆ. ಆ ಕರ್ನಾಟಕದ ದೇವಸ್ಥಾನಗಳಲ್ಲಿ ಇರೋದನ್ನ ನಾವು ಅಲ್ಲಿ 2 ರೀತಿಯ ದೇವಸ್ಥಾನಗಳು ಇರ್ತೇವೆ. ಅದರಲ್ಲೂ ಸಹ ನಮಗೆ ಕಲ್ವಿನಿಯರ್ ಶಿಖರ ಅಂದರೆ ಏನಂತಾನೆ ಬಾಗಿದ ಶಿಖರವೂ ಸಿಗುತ್ತೆ. ಪಿರಮಿಡಿಕಲ್ ಶಿಖರ ಅಂತಂದ್ರೆ ಏನು ಅಂತಾನೆ ಕೋನಾಕಾರದಲ್ಲಿ ನಮ್ಮ ದಾಕ್ಷಿಣಾತ್ಯ ದೇವಸ್ಥಾನಗಳು ಯಾವ ರೀತಿ ಇದೆ ಅದೇ ರೀತಿಯ ದೇವಸ್ಥಾನಗಳು ಇದೆ. ಇದರ ಪ್ರಾರಂಭ ನಮಗೆ ಸುಮಾರು ಏನು ಅಂತಂದ್ರೆ 10ನೇ ಶತಮಾನದ ನಂತರದಲ್ಲಿ ಈ ಥರದ ದೇವಸ್ಥಾನಗಳು ಕೆಲವು ಗೊತ್ತಾಗುತ್ತೆ. ಅದರಲ್ಲಿ ಒಂದು 1010ರಲ್ಲಿ ಕಟ್ಟಿರೋಂಥ ಒಂದು ದೇವಸ್ಥಾನ ಇದು ನನ್ನೇಶ್ವರ ದೇವಸ್ಥಾನ. ಲಕ್ಕುಂಡಿಯ ಪ್ರಿಲಿಮಿನರಿ ಫೀಚರ್ಸ್ನ ನೋಡುವಂತಹ ದೇವಸ್ಥಾನ. ಇದರ ಪಾರ್ಟ್ಸ್ನೆಲ್ಲ ನಾನು ಐಡೆಂಟಿಫೈ ಮಾಡಿಬಿಟ್ಟು ಇಲ್ಲಿ ನಿಮಗೆ ತೋರಿಸಿದ್ದೇನೆ. ಇವೆಲ್ಲವೂ ನಾನು ಬ್ರೀಫಾಗಿ ನಾನು ಹೇಳ್ತಾ ಇದ್ದೀನಿ. ಒಂದು ಕ್ಯೂರಿಯಾಸಿಟಿನ ನಿಮ್ಮಲ್ಲಿ ಸಾಧ್ಯ. ನಾನು ಮೇಡಮ್ ಕೊಟ್ಟಿರೋ ಟೈಮ್ನಲ್ಲಿ ನಾನು ಇಷ್ಟು ಮಾಡೋಕ್ಕೆ ಮಾತ್ರ ಸಾಧ್ಯ. ಅದೇ ನಾನು ಪ್ರೆಸೆಂಟೇಷನ್ ಅಂತ ಅಂದ್ಬಿಟ್ಟು PPT ಹಾಕೊಂಡ್ರೆ ನಿರಂತರವಾಗಿ 1.5 ಗಂಟೆ ನಾನು ತೋರಿಸ್ಕೊಂಡೆ. ನಂತರದಲ್ಲಿ ಅದು ಔತ್ತರೇಯ ದ್ರಾವಿಡ ಶೈಲಿ. ಇದನ್ನ ನಾವು ಭೂಮಿಜ ಶೈಲಿ ಅಂತ ಅಂದ್ಬಿಟ್ಟು ಕರಿತೀವಿ. ಇದು ಕರ್ನಾಟಕದಲ್ಲಿ ಇದೆ. ಇದರಲ್ಲಿ ನಾನು ಒಂದು ಮಾಡೆಲ್ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ನಮಗೆ ಅಮೃತೇಶ್ವರ ದೇವಸ್ಥಾನ ಅಂತ ಅಮೃತಾಪುರದಲ್ಲಿ ಅಮೃತೇಶ್ವರ ದೇವಸ್ಥಾನ ಇದೆ. ಅದರ ಭಿತ್ತಿಯಲ್ಲಿ ಒಂದು ಇದಿದೆ. ಇದು ಕಲ್ವಿನಿಯರ್ ಶಿಖರ. ಕಲ್ವಿನಿಯರ್ ಶಿಖರ ಅಂತಂದ್ರೆ ಬಾಗಿದ ರೇಖಾ ಶಿಖರನೇ. ಅದರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಮಗೆ ತುರುವೇಕೆರೆನಲ್ಲಿ ಮೂಲೆಶಂಕರೇಶ್ವರ ದೇವಸ್ಥಾನ ಅಂತ ಒಂದಿದೆ. ಆಮೇಲೆ ನುಗ್ಗೇಹಳ್ಳಿನಲ್ಲಿ ಸದಾಶಿವ ದೇವಸ್ಥಾನ ಅಂತ ಇದೆ. ಇವೆಲ್ಲವೂ ಭೂಮಿಜ ಶೈಲಿಯ ಶಿಖರವನ್ನು ಹೊಂದಿದೆ. ಅದರ ಜೊತೆಗೆ ಹೇಳ್ತೀನಿ ಸರ್. ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ಮೇಲೆ ಭೂಮಿಜ ಶೈಲಿಯ ಶಿಖರ ಇತ್ತು. ಹೆಚ್ಚು ಕಡಿಮೆ ಇದೇ ಥರದ ಶಿಖರ ಇತ್ತು. ಈಗ ನಮಗೆ ಆ ಶಿಖರದ ಚಿತ್ರಗಳು ಸಿಗುತ್ತೆ. ನೀವು ವಾಟ್ಸಾಪ್ನಲ್ಲೋ ಅಥವಾ ಫೇಸ್ಬುಕ್ನಲ್ಲಿ ಅದನ್ನ ನೋಡಿರ್ಬೋದು. 1935-40ರಲ್ಲಿ ಮಹಾರಾಜರ ಕಾಲದಲ್ಲಿ ಆ ದೇವಸ್ಥಾನ ಇದೆಯಲ್ಲ, ನಾವು ಬೇಲೂರು ದೇವಸ್ಥಾನ ಕಟ್ಟಿರೋದೇ ಅವರು ಬಳಪದ ಕಲ್ಲಿನಲ್ಲಿ. ಆ ಶಿಖರದ ಭಾರ ತಡೆಯಕ್ಕೆ ಆಗದಲ್ಲೇ ಅದು ಕುಸಿಯೋ ಲೆವೆಲ್ನಲ್ಲಿ ಇದ್ದಿದ್ರಿಂದ ಮಹಾರಾಜರು ಅದರ ರಿನೋವೇಷನ್ ಮಾಡಿಬಿಟ್ಟು ಆ ಮೇಲ್ಗಡೆ ಇದನ್ನ ಶಿಖರ ಅಂತ ತೆಗ್ಸಾಕ್ತಿದ್ರು. ನಮಗೆ ಇವತ್ತು ಏನು ಅಂತಂದ್ರೆ ಆ ಶಿಖರ ಇರುವಂಥ ಫೋಟೋ ಸಿಗುತ್ತೆ. ಅದನ್ನ ಫೋಟೋ ನೋಡಿ ಯಾವ ರೀತಿ ಇದು ಅಂತ ನಿಮಗೆ ಅದೇ ರೀತಿ ಮಾದರಿನಕ್ಕೆ ಹೆಚ್ಚು ಕಡಿಮೆ ಇದೇ ರೀತಿ ಮಾದರಿನಲ್ಲಿ ಆ ಶಿಖರ ಇತ್ತು ಅನ್ನೋದಕ್ಕೆ. ಅಲ್ಲಿಗೆ ನಾವು ಕರ್ನಾಟಕದಲ್ಲಿ ಔತ್ತರೇಯ ದ್ರಾವಿಡ ಶೈಲಿ ಅಂತ ಅಂದ್ಬಿಟ್ಟು ಒಂದು, ಭೂಮಿಜ ಶೈಲಿ ಅಂತ ಅಂದ್ಬಿಟ್ಟು ಒಂದು, ಇವು ನಮಗೆ ಔತ್ತರೇಯ ಸಂಪ್ರದಾಯದ ದೇವಸ್ಥಾನಗಳ ಬಗ್ಗೆ ಇದೆ. ಬಹುಶಃ ನಮಗೆ ಹಾಸನದಿಂದ ಬೇಲೂರಿಗೆ ಹೋಗ್ಬೇಕಾದ್ರೆ ನಿಮಗೆ ದೊಡ್ಡಗದ್ದವಳ್ಳಿ ಅಂತ ಅಂದ್ಬಿಟ್ಟು ಸಿಗುತ್ತೆ. ಆ ದೊಡ್ಡಗದ್ದವಳ್ಳಿ ಒಳಗೆ ಇರುವಂತಹ ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಅದೊಂದು ತುಂಬ ಸುಂದರವಾದ ಕಾಂಪ್ಲೆಕ್ಸ್ ಅದು. ಬಹುಶಃ ನೀವು ಯಾರು ಹೋಗ್ಬೇಕಾದ್ರೆ ಖಂಡಿತ ನೆನೆಸ್ಕೊಂಡು ಹೋಗಿ ನೋಡಿ, ನೀವೆಲ್ಲರೂ ಖುಷಿ ಪಡ್ತೀರಾ. ಅಲ್ಲಿಯ ಒಂದು ಶಿಖರದ ಭಾಗ ಇದು ಔತ್ತರೇಯ ದ್ರಾವಿಡ ಶೈಲಿಯ ನೋಡ್ರಿ. ದಾಕ್ಷಿಣಾತ್ಯ ದೇವಸ್ಥಾನದ ಥರನೇ ಕಾಣುತ್ತೆ. ಆದ್ರೆ ಏನು ಅಂತಂದ್ರೆ ಇದನ್ನ ನಾನು ಹೇಳಿದಾಗೆ ಆ ದಾಕ್ಷಿಣಾತ್ಯ ದೇವಸ್ಥಾನಗಳನ್ನ ನಾವು ಹೇಳ್ಬೇಕಾದ್ರೆ ಷಡ್ವರ್ಗದ ದೇವಾಲಯಗಳು ಅಂತ ಹೇಳ್ತೀವಿ, ಇದನ್ನ ಅಷ್ಟವರ್ಗದ ದೇವಾಲಯಗಳು ಅಂತ. ಆಮೇಲೆ ಪಾರಿಭಾಷಿಕ ಪದ ಇದೆಯಲ್ಲ, ಅಲ್ಲಿ ನಾವೇನ್ ಮಾಡ್ತೀವಿ, ಅಧಿಷ್ಠಾನ, ಪಾದ, ಪ್ರಸ್ತರ, ಕಂಠ, ಶಿಖರ, ಸ್ತೂಪ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ತೀವಿ. ಆದ್ರೆ ಇಲ್ಲಿ ಮೂಲಂ, ಮಸೂರಕಂ, ಜಂಗ, ಕಪೋದಂ ಅದೊಂದು ಶ್ಲೋಕ ಇದೆ, ಅದು ಕಾಮಿಕಾಗಮದಲ್ಲಿ. ಅದು ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಪಾರಿಭಾಷಿಕ ಪದಗಳನ್ನೇ ಬಳಸಿ ನಾವು ಔತ್ತರೇಯ ದೇವಾಲಯಗಳನ್ನ ನಾವು ಇಲ್ಲಿ ಗುರುತಿಸೋದಕ್ಕೆ ಸಾಧ್ಯ. ಇದು ದೊಡ್ಡಗದ್ದವಳ್ಳಿಯ ದೇವಸ್ಥಾನದ ಒಂದು ಚಿತ್ರ. ಅದೇ ಚಿತ್ರವನ್ನು ಇನ್ನೊಂದು ತೋರಿಸಿದ್ದೇನೆ. ಇನ್ನೊಂದು ಇದು ಬಹುಶಃ ಬೆಳಗ್ಗೆ ಯಾರೋ ಹೇಳ್ತಾ ಇದ್ರು, ಬಸರಾಳು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರು, ಹೋಗಿದ್ವಿ ಅಂತ ಅಂದ್ಬಿಟ್ಟು. ಬಸರಾಳು ನಮಗೆ ತುಂಬಾ ಹತ್ತಿರದ, ಇದು ತುಂಬಾ ಚೆನ್ನಾಗಿರುವಂತ ದೇವಸ್ಥಾನ. ನಮಗೆ ಇಲ್ಲಿ ಮಂಡ್ಯದಿಂದ ನಾಗಮಂಗಲಕ್ಕೆ ಹೋಗೋ ಮಧ್ಯದ ದಾರಿನಲ್ಲಿ ಇರುವಂತಹ ದೇವ. ನಮಗೆ ಔತ್ತರೇಯ ದ್ರಾವಿಡ ಶೈಲಿನಲ್ಲೂ 2 ಬರುತ್ತೆ ನಮಗೆ. ಏನು ಅಂತಂದ್ರೆ ಒಂದನ್ನ ನಾವು ವೃತ್ತಕ ಅಂತ ಕರಿತೀವಿ, ಇನ್ನೊಂದು ಚತುರಸ್ರ ಅಂತ. ಚತುರಸ್ರದಲ್ಲಿ ಒಂದು 3-4 ವೆರೈಟಿ ಸಿಗುತ್ತೆ. ವೃತ್ತಕ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನ ಗುರುತಿಸ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ನಕ್ಷತ್ರಾಕಾರ ಅಂತ. ಆದ್ರೆ ನಕ್ಷತ್ರಾಕಾರ ಅಲ್ಲ, ಅದರಲ್ಲಿ 8, 16, 32, 24 ಈ ಮೂಲೆಗಳಿರುವಂಥ ಸಾಧ್ಯತೆಗಳು ಉಂಟು. ಆದರೆ ನಮ್ಮಲ್ಲಿ ಇರುವಂಥದ್ರಲ್ಲಿ
ಇದು ಚತುರಸ್ರ ರಚನೆಗಳು ಸಿಗುತ್ತೆ. ಅದರ ಜೊತೆಗೆ 16 ಮೂಲೆ ದೇವಸ್ಥಾನಗಳು ಸಾಕಷ್ಟು ಸಿಗುತ್ತೆ. ಇದರ ಜೊತೆಗೆ ಸಾಕಷ್ಟು ಅದಕ್ಕೆ ಅಲಂಕಾರ ತೋರಿಸಿದಾಗ, ಇದು ಚತುರಸ್ರದಲ್ಲೂ ನೀವು ಅಲಂಕಾರ ಹೆಚ್ಚಾದಾಗ ಅದು ಏನಾಗುತ್ತೆ ಅಂತಂದ್ರೆ ನಮಗೆ ದೂರದಿಂದ ನೋಡಿದಾಗ ಎಲ್ಲೋ ಒಂದು ನಕ್ಷತ್ರಾಕಾರ ಅಂತ ಅಂದ್ಬಿಟ್ಟು ಕಾಣುತ್ತೆ. ಅದಕ್ಕೋಸ್ಕರ ಅವರು ಅದನ್ನ ಹೇಳ್ತಾರೆ. ಇದು ನಮಗೆ ಚತುರಸ್ರಾಕಾರ. ಇದು ನಮಗೆ ಬಸರಾಳುನಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ 1234 ಇದಕ್ಕೆ ಖಚಿತವಾದ ಶಾಸನಗಳಿದೆ. ಅದರಿಂದ ನಮಗೆ ಅದರ ಯಾವಾಗ ಅದು ಪ್ರತಿಷ್ಠಾಪನೆ ಆಯಿತು ಆ ಡೀಟೇಲ್ಗಳು ಕೆಲವು ದೇವಸ್ಥಾನಗಳಿಗೆ ನಮಗೆ ಸಿಗುತ್ತೆ. ಅದರ ಭಾಗಗಳನ್ನು ನಾನು ಗುರುತಿಸ್ಬಿಟ್ಟು ಇಲ್ಲೇ ಇದ್ದೇನೆ. ಇದು ಅದೇ ದೇವಸ್ಥಾನದ್ದು ನಂತರದಲ್ಲಿ. ಇದು ಅರಸೀಕೆರೆಯಲ್ಲಿರುವಂತಹ ಶಿವಾಲಯ. ನಿಮಗೆ ಹೇಳ್ದಂಗೆ ನಾನು ವೃತ್ತಕ ಅಂತ ಹೇಳಿದ್ನಲ್ಲ, ವೃತ್ತಕದಲ್ಲಿ 16 ಮೂಲೆ. ಇದು ನಮ್ಮಲ್ಲಿ ಇದು ಶಿವಾಲಯ, ಆದರೆ ಇದು ಇದರಲ್ಲಿ 16 ಮೂಲೆ ಇದೆ. 16 ಮೂಲೆ ಅದರಲ್ಲೂ ಏನು ಮಾಡಿದ್ದಾನೆ ಅಂತಂದ್ರೆ ಮೂಲೆಯಲ್ಲೂ ಒಂದು ಕಂಬಗಳ ಥರ ಮಾಡಿದ್ದಾನೆ ಅವನು. ಅದರ ಮೇಲ್ಗಡೆ ಚತುರ್ವಿಂಶತಿ ಮೂರ್ತಿಗಳನ್ನು ಹಾಕಿದ್ದಾನೆ. ವಿಷ್ಣುವಿನ ಚತುರ್ವಿಂಶತಿ ಮೂರ್ತಿ. ದೇವಸ್ಥಾನ ಕಟ್ಟೋರಿಗೆ ಇದು ಶೈವ ವೈಷ್ಣವ ಅವನ್ನ ಯಾವುದನ್ನು ಯೋಚನೆ ಮಾಡಲಿಲ್ಲ. ಅದು ಶಿವಾಲಯ. ಆದ್ರೇನು ಹೊರಗಡೆ ನಿಮಗೆ ಪ್ರತಿಯೊಂದಕ್ಕೂ 24 ವಿಷ್ಣು ಮೂರ್ತಿಗಳನ್ನ ಹೇಳಿದ್ದಾನೆ. ಅದು ಕೇಶವ ನಾರಾಯಣ. ಈ ಕೇಶವ ನಾರಾಯಣ ಈ 24 ಮೂರ್ತಿಗಳನ್ನು ನಾವು ಯಾವ ರೀತಿ ಗುರುತಿಸ್ಬೇಕು ಅಂದ್ರೆ ಆ ಶಂಖಚಕ್ರ ಗದಾ ಪದ್ಮ ಇದೆಯಲ್ಲ, ಇದರ ಪರ್ಮುಟೇಷನ್ ಕಾಂಬಿನೇಷನ್ ಮೇಲೆ ನಾವು ಇದು ಕೇಶವ, ಇದು ನಾರಾಯಣ, ಇದು ಮಾಧವ, ಇದು ಶ್ರೀ ಕೃಷ್ಣ ಅಂತ ಅಂದ್ಬಿಟ್ಟು ನಾವು ಗುರುತಿಸೋದಕ್ಕೆ ಅದೇ ಒಂದು ಇದು ಮೂರ್ತಿ ಶಿಲ್ಪದಲ್ಲಿ ಅದೇ ಒಂದು ಇದು ಪರಂಪರೆ. ಅದನ್ನು ಗುರುತಿಸೋಕೆ ಹೋದ್ರೆ ಅದೇ ಒಂದು ದಿಕ್ಕಾಗುತ್ತೆ. ಇದೇ ರೀತಿ ಇದು ಒಂದು 16 ಮೂಲೆಯ ದೇವಸ್ಥಾನ. ನಮ್ಮ ಇದು ನಾಗಲಾಪುರ. ನಮಗೆ ತುರುವೇಕೆರೆಗೆ ಹೋಗ್ಬೇಕಾದ್ರೆ ನಾಗಲಾಪುರ ಅಂತಂದ್ಬಿಟ್ಟು ಸಿಗುತ್ತೆ. ಅಲ್ಲೂ ನಮಗೆ 2 ದೇವಸ್ಥಾನ ಸಿಗುತ್ತೆ. ಒಂದು ವಿಷ್ಣುವಿನ ದೇವಸ್ಥಾನ, ಒಂದು ಶಿವನ ದೇವಸ್ಥಾನ. ನಮ್ಮ ಹೊಯ್ಸಳರ ಕಾಲದಲ್ಲಿ ಇನ್ನೊಂದೇನು ಅಂತಂದ್ರೆ ಊರ ಮಧ್ಯದಲ್ಲಿ ವಿಷ್ಣು ದೇವಸ್ಥಾನ, ಆದರೆ ಈಶಾನ್ಯ ದಿಕ್ಕಿಗೆ ಈಶ್ವರನ ದೇವಸ್ಥಾನ. ನೀವು ಹೊಯ್ಸಳರ ದೇವಸ್ಥಾನಗಳು ಎಲ್ಲ ಕಡೆನೂ ನೋಡ್ಕೊಂಡು ಹೋಗಿ. ಈಗ ಫಾರ್ ಎಕ್ಸಾಂಪಲ್ ಸೋಮನಾಥಪುರ ಇದೆಯಲ್ಲ, ಸೋಮನಾಥಪುರದಲ್ಲಿ ಮಧ್ಯದಲ್ಲಿ ಕೇಶವ ಇದ್ದಾನೆ, ಆದರೆ ಈಶಾನ್ಯ ದಿಕ್ಕಿಗೆ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಇದನ್ನ ಸಾಕಷ್ಟು ಕಡೆ ನಾವು ಅಬ್ಸರ್ವ್ ಮಾಡಿದ್ದೀವಿ. ಏನು ಅಂತಂದ್ರೆ ಅವರು ಅದೊಂದು ಸಂಪ್ರದಾಯನ ಪಾಲಿಸ್ಕೊಂಬಂದ್ರು. ಇದನ್ನು ನಾಗಲಾಪುರದಲ್ಲಿ ಇರುವಂತಹ 16 ಮೂಲೆಯ ದೇವಸ್ಥಾನ. ಇದನ್ನ ನಾನು ಇಲ್ಲಿಗೆ ತೋರಿಸ್ತಾ ಇದ್ದೇನೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ಸೋಮನಾಥಪುರದ ದೇವಸ್ಥಾನ. ಇದು ತ್ರಿಕೂಟ ಅಂತಾನೆ ಹೇಳ್ತೀವಿ. ತ್ರಿಕೂಟ ಅಂತಂದ್ರೆ ನಾವು 3 ಗರ್ಭಗೃಹಗಳು ಇದೆ. 3 ಗರ್ಭಗೃಹ ಮಧ್ಯದಲ್ಲಿ ಇರುವ ನವರಂಗಕ್ಕೆ ಜೋಡಣೆ ಆಗುತ್ತೆ. ಆ 3 ಗರ್ಭಗೃಹಗಳು 16 ಮೂಲೆ ಅಂತ. ಆ 16 ಮೂಲೆಯಲ್ಲಿ ಕೆಲವನ್ನ ನಾನೇನ್ ಮಾಡಿದ್ದೇನೆ ಅಂತಂದ್ರೆ ಒಂದು ಚಿತ್ರ ತೆಗೆದು ಅದನ್ನ ಭಾಗಗಳನ್ನ ನಾನು ಇಲ್ಲಿ ಗುರುತಿಸಿದ್ದೇನೆ. ಬಹುಶಃ ಇದು ಸಹ ಕೇಶವ ದೇವಾಲಯದ ಮತ್ತೊಂದು ಚಿತ್ರ. ನಾನು ಈ ದೇವಸ್ಥಾನವನ್ನ ತೋರಿಸ್ತಾ ಇದ್ದೀನಿ. ಇದುವರೆಗೆ ತೋರಿಸ್ತಾ ಇದ್ದಿದ್ದು ಎಲ್ಲ ಹೊಯ್ಸಳ ಕಾಲದ ದೇವಸ್ಥಾನಗಳನ್ನು ತೋರಿಸ್ತಾ ಇದ್ದೀನಿ. ಇದು ನಮಗೆ 21ನೇ ಶತಮಾನದ ದೇವಸ್ಥಾನ, ಹೊಯ್ಸಳರ ಕಾಲದ ಆರ್ಕಿಟೆಕ್ಚರ್. ಬಹುಶಃ ನಾನು ಒಂದು ಮಾತನ್ನ ಹೇಳ್ತೀನಿ. ಈ ಅಧ್ಯಯನ ನನಗೆ ಈ ಶಿಖರ ಇದೆಯಲ್ಲ, ಈ ಶಿಖರನ ರೂಪಿಸೋದಕ್ಕೆ ನನಗೆ ಸಾಧ್ಯವಾಯಿತು. ನನಗೆ ಉಳಿ ಹಿಡಿಯೋದಕ್ಕೆ ಗೊತ್ತಿಲ್ಲ ನನಗೆ ಸುತ್ತಿಗೆ. ಆದರೆ ದೇವಸ್ಥಾನದ ಶಿಖರ ಯಾವ ರೀತಿ ಆಗಬೇಕು ಅಂತಂದ್ಬಿಟ್ಟು ಅದನ್ನು ಮಾಡೋದಕ್ಕೆ ಇದು ತಾರಕೇಶ್ವರ ದೇವಸ್ಥಾನ ಅಂತಂದ್ಬಿಟ್ಟು ಬಾಪಟ್ಲ ಅಂತಂದ್ರೆ ಇದು ಆಂಧ್ರದಲ್ಲಿ ಈಗ 2 ವರ್ಷದ ಕೆಳಗೆ ಪ್ರತಿಷ್ಠಾಪನೆ ಆಗಿದೆ. ಇದನ್ನ ಗೋಪಾಲಕೃಷ್ಣ ಸಪತಿ ಅಂತ ಅಂದ್ಬಿಟ್ಟು ನಾನು ಪಾಠ ಮಾಡಕ್ಕೆ ಹೋಗ್ತಾ ಇದ್ದಾಗ ಅಲ್ಲೊಬ್ರು ಗೋಪಾಲಕೃಷ್ಣ ಸಪತಿ ಅಂತ ಬರ್ತಾ ಇದ್ರು. ಅವರು ಹೇಳಿದ್ರು, ಚಾಲುಕ್ಯನ ಕಾಲದ ಮತ್ತು ಹೊಯ್ಸಳ ಕಾಲದ ದೇವಸ್ಥಾನ ನಾನು ಕಟ್ಟಬೇಕು ಅಂತ ಅನ್ಕೊಳ್ತಿದ್ದೀನಿ ಅಂತಂದ್ಬಿಟ್ಟು. ಆಯ್ತು ಅಂತಂದ್ಬಿಟ್ಟು ಅವ್ರಿಗೆ ನಾನು ಈ ಕೆಳಗಡೆಯ ಭಾಗ ಎಲ್ಲ ಮಾಡ್ಬೇಕಾದ್ರೆ ನಾನು ಸುಮ್ಮನಿದ್ದೆ. ಆದ್ರೆ ಏನು ಅಂತಾನೆ ಮೇಲ್ಗಡೆ ಮಾಡ್ಬೇಕಾದ್ರೆ ಪಟ್ಟಿ ಹಿಡ್ಕೊಂಡೆ, ನೀವು ಹೊಯ್ಸಳ ಕಾಲದ ದೇವಸ್ಥಾನದ ತರ ಮಾಡ್ಬೇಕು ಅಂತಾನೆ ನಾ ಹೇಳಿದ ಮಾತು ಕೇಳಬೇಕು ಅಂತಂದ್ಬಿಟ್ಟು. ಬಹುಶಃ ಈ ಶಿಖರನ ಡಿಸೈನ್ ಮಾಡಿಕೊಟ್ಟಿದ್ದೀನಿ ನಾನು. ಏನಂತಾನೆ ಸ್ವರೂಪನ ಹೇಳಿದ್ದೀನಿ. ಅವರು ತುಂಬಾ ದೊಡ್ಡ ಸ್ಥಪತಿ. ಆದ್ರೆ ಏನು ಅಂತಂದ್ರೆ ನಾನು ಕೆಲವು ವಿಷಯಗಳನ್ನ ಹೇಳ್ತೀನಿ. ಸ್ಥಪತಿಗಳು ಏನು ಅಂತಂದ್ರೆ ಅವರ ತಂದೆಯಿಂದ ಕಲ್ತಿದ್ದೋ ಅವರ ಗುರುಗಳಿಂದ ಕಲ್ತಿದ್ದೋ ಅದನ್ನೇ ಮುಂದುವರಿಸ್ಕೊಂಡು ಬರ್ತಾರೆ ಹೊರತು ಅವರಿಗೆ ಶಾಸ್ತ್ರಜ್ಞಾನ ಇರುತ್ತೆ ಅಂತ ಅನ್ನೋದು ಗ್ಯಾರಂಟಿ ಇಲ್ಲ. ಎಲ್ಲರಿಗೂ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅವರು ಹಿಂದಿನವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ತಾರೆ. ಇದು ಯಾಕೆ ಹಿಂಗ್ ಮಾಡಿದ್ಯಾ ಅಂದ್ರೆ ಅವ್ರು ಹೇಳೋದಕ್ಕೆ ಬರಲ್ಲ. ಅವ್ರಿಗೆ
ಈಗ 13ನೇ ಶತಮಾನ 14ನೇ ಶತಮಾನಕ್ಕೆ ಹೊಯ್ಸಳರ ಕಾಲದ ದೇವಸ್ಥಾನಗಳು ಆ ರಚನೆ ನಿಂತು ಹೋಯ್ತು. ಅದರ ನಂತರದಲ್ಲಿ ಯಾರೂ ಮಾಡೋಕ್ಕಾಗಿಲ್ಲ. ಆದರೆ ಅವರು ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಅದು ಸಾಧ್ಯವಾಗಿತ್ತಿಲ್ಲ. ನನ್ನ ಅಧ್ಯಯನದ ದೃಷ್ಟಿಯಿಂದ ನಾನೇನು ಮಾಡಿದೆ ಅಂತಂದರೆ ಈ ಶಿಖರವನ್ನು ರಚನೆ ಮಾಡೋದಕ್ಕೆ ಒಂದು ಸಾಧ್ಯತೆಯನ್ನು ಇದು ಮಾಡ್ತೀನಿ. ಇದು ಈಗ 2 ವರ್ಷದ ಕೆಳಗಡೆಗೆ ಪ್ರತಿಷ್ಠಾಪನೆ ಆಗಿದೆ. ಇದು ತಾರಕೇಶ್ವರ ದೇವಸ್ಥಾನ ಬಾಪಟ್ಲದಲ್ಲಿ ಇರುವಂಥದ್ದು. ಇದು ಈ ಶತಮಾನದ ಕೊಡುಗೆ. ಹೊಯ್ಸಳ ನೀವು ಶಿಖರವನ್ನು ನೋಡಿದಟ್ಟಿಗೆ ಗೊತ್ತಾಗುತ್ತೆ ನಿಮಗೆ. ಹೊಯ್ಸಳರ ಕಾಲದ ಶಿಖರದ ಥರದಲ್ಲೇ ಇದೆ, ಅಷ್ಟು ಮಾಡಿದೆ. ಆದರೆ ಇನ್ನೊಂದೇನು, ಹೊಯ್ಸಳರ ಕಾಲದಲ್ಲಿ ನಾವು ಬಳಪದ ಕಲ್ಲಿನಲ್ಲಿ ರಚನೆಗಳನ್ನು ನೋಡ್ತಾ ಇದ್ವಿ. ಈಗ ಇವರು ಕಟ್ಟಿರೋದು ಏನು ಅಂತಾನೆ ಗ್ರಾನೈಟ್ನಲ್ಲಿ. ನಿಮಗೆ ಬಳಪದ ಕಲ್ಲಿನಲ್ಲಿ ತುಂಬಾ ಚೆನ್ನಾಗಿ ಕಾರ್ವಿಂಗ್ಸ್ ಬರುತ್ತೆ, ಅಲ್ಲಿ ಸಾಧ್ಯತೆ ಇತ್ತು. ಇವತ್ತು ನೀವು ಗ್ರಾನೈಟ್ನಲ್ಲಿ ಆಗಲ್ಲ, ಇದು ಮಿಷಿನ್ ಕಟ್ಟಿಂಗು. ಇವತ್ತಿನ ಏನು ಅಡಾಪ್ಷನ್ ಇದೆ ಅದನ್ನ ಮಾಡ್ಕೊಂಡಿದ್ದಾರೆ. ಮಿಷಿನ್ ಕಟ್ಟಿಂಗ್ನಲ್ಲಿ ಮಾಡಿಕೊಂಡು ಅವರೇ ಮಾಡಿದ್ದಾರೆ, ಗ್ರಾನೈಟ್ನಲ್ಲಿ ಒಂದು ಮಾಡಿದ್ದಾರೆ, ಒಂದು ಎಕ್ಸ್ಪರಿಮೆಂಟು. ನಾನೇ ಬೆಂತಟ್ಕೊಳ್ತೀನಿ, ಅಂತೂ ಇದೇನೋ ಒಂದು ದೇವಸ್ಥಾನ ಕಟ್ಸೋದಕ್ಕೆ ನಾನು ಒಂದು ಸಾಧ್ಯತೆ ಆಯಿತು ಅಂತಂದ್ಬಿಟ್ಟು ಇದು ಹೇಳ್ತೀನಿ. ಇದು ನಮ್ಮಲ್ಲಿ ಫಾನ್ಸನ ಶೈಲಿ ಅಂತಂದ್ಬಿಟ್ಟು ನಮಗೆ ಇದು ಪ್ರಾರಂಭ ನಮಗೆ ಮಹಾಕೂಟದ ದೇವಸ್ಥಾನ ತೋರಿಸೋನಲ್ಲ, ಅಲ್ಲಿಂದನೇ ನಮಗೆ ಬರುತ್ತೆ ಫಾನ್ಸನ ಶೈಲಿ. ಔತ್ರೇಯ ಸಂಪ್ರದಾಯದಲ್ಲಿ ತುಂಬಾ ಸರಳವಾದ್ದು ಅಂತಂದ್ರೆ ಇದನ್ನು ಫಾನ್ಸನ ಶೈಲಿ ಅಂತಂದ್ಬಿಟ್ಟು. ಇದನ್ನ ಕದಂಬನಾಗರ ಅಂತಂದ್ಬಿಟ್ಟು ನಮ್ಮ ಹಳೆಯ ವಿದ್ವಾಂಸರು ಗುರುತಿಸಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಠ ಮತ್ತು ಕಪೋತಗಳು ಒಂದು ಮೇಲೊಂದು ಪುನರಾವರ್ತ ಆಗುತ್ತೆ. ಇದು ತುಂಬಾ ಸರಳವಾದ ಶಿಖರ. ಇದರಿಂದ ನಮಗೆ ಏನಾಗುತ್ತೆ ಅಂತ ಕಳಿಂಗ ಶೈಲಿ ಬರುತ್ತೆ. ಇದರ ನಂತರದಲ್ಲಿ ಮತ್ತೆ ನಮಗೆ ಕಳಿಂಗ ಶೈಲಿಯ ನಂತರದಲ್ಲಿ ನಮಗೆ ಭೂಮಿಜ ಶೈಲಿಯು ಇದರಿಂದನೇ ಉತ್ಪತ್ತಿ ಆಗುತ್ತೆ. ಇದಿಷ್ಟನ್ನು ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯವಾಗಿದೆ. ಅದು ಏನು ಅಂತಾನೆ ಇತ್ತೀಚೆಗೆ ಗ್ರಂಥಗಳ ಅಧ್ಯಯನದಿಂದ ಮಾತ್ರ ಅದು ಸಾಧ್ಯವಾಗಿದೆ. ಕಳಿಂಗ ಶೈಲಿಯನ್ನ ಹೇಳಿದ್ನಲ್ಲ, ಪಟ್ಟದ ಕಲ್ಲಿನಲ್ಲಿ ಒಂದು ದೇವಸ್ಥಾನ. ಪಟ್ಟದ ಕಲ್ಲಿನಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ, ಅದರಲ್ಲಿ ಒಂದು ಕಳಿಂಗ ಶೈಲಿ. ನಾವು ಒಂದನ್ನ ಹೇಳಬೇಕು, ಒರಿಸ್ಸಾದಲ್ಲಿರುವ ವಿದ್ವಾಂಸರು ಏನು ಮಾಡಿದ್ರು ಕಳಿಂಗ ಶೈಲಿಯ ಅವರ ದೇವಸ್ಥಾನ ಹೇಳಬೇಕಾದ್ರೆ ತಪ್ಪದೆ ನಮ್ಮ ಹೊಳಲೂರಿನಲ್ಲಿರುವಂಥ ಶಾಸನ ಇದೆಯಲ್ಲ, ಶಾಸನದಲ್ಲಿರೋ ಕಳಿಂಗ ಶೈಲಿಯನ್ನು ಹೇಳಿಬಿಟ್ಟು ನಂತರ ಹೋಗ್ತಾರೆ. ಅವರ ಗ್ರಂಥಗಳಲ್ಲಿ ಅದನ್ನ ಇದನ್ನ ಹೇಳ್ತಾರೆ, ರೇಖಾ ಡ್ಯೂಯಲ್ ಅಂತ ಕರೀತಾರೆ, ಪೀಡಾ ಡ್ಯೂಯಲ್ ಅಂತ ಕರೀತಾರೆ, ಕಾಕರ ಡ್ಯೂಯಲ್ ಅಂತ ಕರೀತಾರೆ ಅವರ ಭಾಷೆ. ಆಮೇಲೆ ಏನು ಅಂತಂದ್ರೆ ಅವರ ಕಲ್ಲಿನಲ್ಲಿ ಸ್ವರೂಪ ಬೇರೆ ಸ್ವಲ್ಪ, ಆದ್ರೆ ಏನು ಅಂತಂದ್ರೆ ಮೂಲ ಎಲ್ಲ ಒಂದೇ. ನಮ್ಮಲ್ಲಿ ಇರುವ ಕಳಿಂಗ ಶೈಲಿಯ ದೇವಸ್ಥಾನದ ಒಂದು ಇದನ್ನು ತೋರಿಸ್ತಾ ಇದ್ದೇನೆ. ಇದು ಸಹ ನಿಮಗೆ ಹೇಳಿದ ಹಾಗೆ ಏನು ಅಂತಂದ್ರೆ ಕಲ್ವಿನಿಯರ್ ಶಿಖರ. ನಮಗೆ 8ನೇ ಶತಮಾನದಲ್ಲಿ ಇದರ ಸ್ವರೂಪವನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವಾಗಿದೆ. ಇದು ಲತೀನಾ ಶೈಲಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದು ಒಂದೇ ಒಂದು ಶಿಖರ ಬರುತ್ತಲ್ಲ, ನಮ್ಮಲ್ಲಿ ಒಂದು ಶಾಸನದಲ್ಲಿ ಒಂದು ಪಿರಿದುಮ್ ನಾಗರ ಅಂತ ಒಂದು ಪದವನ್ನು ಬಳಸಿದ್ದಾರೆ. ಆ ಪಿರಿದುಮ್ ನಾಗರ ಇವರು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಪಿರಿದುಮ್ ಬಿಟ್ಬಿಟ್ಟು ಬರೇ ನಾಗರ ಮಾತ್ರ ಇಟ್ಕೊಳ್ತಾ ಇದ್ರು. ನಾ ಹೇಳಿದೆ ಇಲ್ಲ, ಪಿರಿದುಮ್ ನಾಗರನೇ ಇಟ್ಕೋಬೇಕು. ಪಿರಿದುಮ್ ನಾಗರ ಅಂತಂದ್ರೆ ನಿಮಗೆ ಶೃಂಗಗಳ ರಚನೆಯಲ್ಲಿ ಬರುತ್ತೆ. ಏಕಶೃಂಗ ರಚನೆ ಅಂತಂದ್ರೆ ಅದು ಲತೀನಾ ಅಂತ ಹೇಳ್ತೀವಿ. ನಾನು ನಿಮಗೆ ಇದನ್ನು ತೋರಿಸ್ತೇನೆ. ನಾನು ಮೋಗಾದು ಒಂದು ರಾಮೇಶ್ವರ ದೇವಸ್ಥಾನದ್ದು ತೋರಿಸ್ತೇನೆ. ಅದನ್ನಲ್ಲ, ಅದು ಲತೀನಾ, ಅದು ಸಿಂಗಲ್ ಸ್ಪೈರ್ ಅಂತ, ಒಂದೇ ಶೃಂಗ ಇರುವಂಥದ್ದು. ಏಕಶೃಂಗ ರಚನೆ ಅದು. ಬಹುಶೃಂಗ ರಚನೆ ಸಿಗುತ್ತೆ, ಮತ್ತೆ ಕೊಡ್ತೀನಿ ನಾನು, ಬರ್ತದೆ. ಇದನ್ನ ಹೇಳಿದ್ನಲ್ಲ, ಇದು ಏಕಶೃಂಗ ರಚನೆ. ಇದನ್ನ ಲತೀನಾ ಅಂತಬಿಟ್ಟು ನಾವು ಕರಿತೀವಿ. ಇದರಲ್ಲೇ ಬಹುಶೃಂಗ ರಚನೆ ಬರ್ತದೆ. ಇದು 8ನೇ ಶತಮಾನದಲ್ಲ. ಇದು ನಿಮಗೆ ಬಹುಶೃಂಗ ರಚನೆಯನ್ನು ತೋರಿಸ್ತಾ ಇದ್ದೀನಿ. ವಿಮಾನ ನಾಗರ ಶೈಲಿ ಕರ್ನಾಟಕದಲ್ಲಿ ಇರುವಂಥದ್ದು ಒಂದೇ ಒಂದು ದೇವಸ್ಥಾನ. ಇದು ಆನಗಲ್ನಲ್ಲಿ ಗಣಪತಿ ದೇವಸ್ಥಾನ. ಇದರಲ್ಲಿ ಮೂಲ ಶೃಂಗ ಇದು. ಅದರ ಸುತ್ತಲೂ ಮಧ್ಯದಲ್ಲಿ ನಮಗೆ ಏನಾಗುತ್ತೆ, ಒಂದ್ ಕಡೆ ಉರುಶೃಂಗ ಅಂತ ಬರುತ್ತೆ, ಇನ್ನೊಂದ್ ಕಡೆ ಕರ್ಣಶೃಂಗ ಅಂತ ಒಂದ್ ಕಡೆ ಈ ಪ್ರತಿಶೃಂಗ ಅಂತ ಬರುತ್ತೆ. ಕೇಸರಿ ಅಂತ ಅಂದ್ಬಿಟ್ಟು ಮೊದಲನೆಯ ಒಂದು ಪ್ರಭೇದ ಇದೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣದಾಗಿ 4 ಮೂಲೆಗಳಲ್ಲಿ 4 ಶೃಂಗಗಳು ಬರುತ್ತೆ, ಚಿಕ್ಕದಾಗಿ. ಮಧ್ಯದಲ್ಲಿ ಮೂಲ ಶೃಂಗ ಇರುತ್ತೆ. ಅಲ್ಲಿಗೆ 4 + 1 5. ಆ 5 ಶೃಂಗ ಇದ್ರೆ ಅದನ್ನ ಕೇಸರಿ ಪ್ರಭೇದ ಅಂತ ಹೇಳ್ತಾನೆ. ಅದೇ ರೀತಿ ಏನ್ ಮಾಡ್ತಾನೆ ಅಂದ್ರೆ 4 ಹೆಚ್ಚಿಸ್ಕೊಂಡು ಸುಮಾರು 25 ಶೈಲಿಗಳನ್ನ ಹೇಳ್ತಾನೆ. ಆ 25 ಶೈಲಿನಲ್ಲಿ ಇದರಲ್ಲಿ ಇರೋದು 25 ಶೃಂಗಗಳಿದೆ. ಮಧ್ಯದಲ್ಲಿ ಮೂಲ ಶೃಂಗ, ಆಮೇಲೆ ಇಲ್ಲಿ ನಿಮಗೆ ಉರುಶೃಂಗಗಳು 2 ಬರುತ್ತೆ. ಆಮೇಲೆ ಮೂಲೆಯಲ್ಲಿ ಕರ್ಣಶೃಂಗಗಳು 2 ಬರುತ್ತೆ. ಅದರ ಪಕ್ಕದಲ್ಲಿ ಇತ್ಲ ಕಡೆ ಒಂದು ಪ್ರತಿಶೃಂಗ ಬರುತ್ತೆ. ಒಂದು ಮೂಲೆಯಲ್ಲಿ 6 ಶೃಂಗ ಆಗುತ್ತೆ.
6×4 24 ಮತ್ತು ಮೂಲ ಶೃಂಗಾರ ಸೇರಿದ್ರೆ 25 ಶೃಂಗ ಇದೆಯಲ್ಲ, ಅದಕ್ಕೆ ಮಂದರ ಪ್ರಭೇದ ಅಂತ ಕರೀತಾರೆ. ಇದು ತುಂಬಾ ಪಾಪ್ಯುಲರ್. ಈ ಮಂದರ ಪ್ರಭೇದ ಕರ್ನಾಟಕದಲ್ಲಿದೆ. ನೀವು ಸಿದ್ಲಿಂಗ್ಪುರದಂತಹ ಒಂದು ಜೈನ ದೇವಸ್ಥಾನ ಇದೆ, ನೋಡಿದ್ದೀರಾ ಅನ್ಕಾಣುತ್ತೆ. ಜೈನ ಬಸದಿ ಇದೆ ಸಿದ್ಲಿಂಗ್ಪುರ, ಇಲ್ಲೇ ಇದ್ರ ಹತ್ರ. ಅಲ್ಲಿಯ ಯಾರು ರಾಜಸ್ಥಾನದ ಶಿಲ್ಪಿಗಳನ್ನ ಕರೆಸಿ ಅವರೇ ಮಾಡಿದ್ದಾರೆ, ಆ ದೇವಸ್ಥಾನ ಕಟ್ಟಿಸಿದ್ದಾರೆ. ಅದರ ಮಾಧ್ಯಮ ಅಲ್ಲಿ ಅಮೃತ ಶಿಲೆ. ಆದ್ರೆ ಮೂಲತಃ ಅದು ಒಂದು ಇದೇ ರೀತಿಯ ಮಂದರ ಪ್ರಭೇದ. ಇಲ್ಲಿ ನಾವು ಏನು ಲಕ್ಷಣವನ್ನು ಕಾಣ್ತೀವಿ, ಇದೇ ಲಕ್ಷಣವನ್ನ ನಾವು ಅಲ್ಲಿ ಸ್ವಲ್ಪ ಏನೋ ಒಂಥರ ಅಲಂಕಾರ ವ್ಯತ್ಯಾಸ ಆಗ್ಬೋದು, ಕಲ್ಲಿನ ಬಳಕೆ ವ್ಯತ್ಯಾಸ ಆಗ್ಬೋದು. ಅದು ಬಿಟ್ಟರೆ ನಿಮಗೆ ಮೂಲವಾದ್ದು ನಮಗೆ ಇದು ಮಂದರ ಪ್ರಭೇದ. ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ನಿಮಗೆ ಅಮೃತಶಿಲೆಯಲ್ಲಿ ಕಟ್ಟಿರುವಂಥ ಹೆಚ್ಚಿನ ದೇವಸ್ಥಾನಗಳು ಮಂದರ ಪ್ರಭೇದ. ಇದು ನಮಗೆ ಮರಳಗಲ್ಲಿನಲ್ಲಿ ಸ್ಯಾಂಡ್ ಸ್ಟೋನ್ನಲ್ಲಿ ಕಟ್ಟಿಸಿರೋದು. ಇದು ಸುಮಾರು 12ನೇ ಶತಮಾನ ಅಥವಾ 13ನೇ ಶತಮಾನದಲ್ಲಿ ಇದು ಒಂದೇ ನಮಗಿರೋದು. ಅದು ಬಿಟ್ಟರೆ ದೇವಸ್ಥಾನಗಳ ಭಿತ್ತಿ ಭಾಗದಲ್ಲಿ ಏನಂತಾರೆ ಅಲಂಕಾರಕ್ಕೋಸ್ಕರ ಒಂದಿಷ್ಟು ಸಾಕಷ್ಟು ಈ ಥರದ ರಚನೆಗಳು ಏನಂತಾನೆ ಎಲ್ಲ ವೆರೈಟಿಗಳು ಸಿಗುತ್ತೆ. 5ರದ್ದು ಸಿಗುತ್ತೆ ನಿಮಗೆ, ಕೇಸರಿ ಸಿಗುತ್ತೆ, ಆಮೇಲೆ ಇನ್ನೊಂದು ಸರ್ವತೋಭದ್ರ, ಈ ಥರ ಒಂದು 25 ವೆರೈಟಿ ಇದೆ. ಅದರಲ್ಲೂ ಸುಮಾರು ಒಂದು 8-10 ವೆರೈಟಿ ಆ ಶೃಂಗಗಳ ಎಣಿಕೆಯಿಂದ ನಾವು ಅದನ್ನು ಗುರುತಿಸೋದಕ್ಕೆ ಸಾಧ್ಯ. ಆದರೆ ಪೂರ್ಣ ರೂಪದಲ್ಲಿ ಸಿಗುವಂಥದ್ದು ಇದೊಂದು ಗಣಪತಿ ದೇವಸ್ಥಾನ, ಹಾನಗಲ್ಲಿನ ದೇವಸ್ಥಾನ. ಬಹುಶಃ ನೀವು ಇದನ್ನ ಈಗಲೇ ತೋರಿಸ್ತದೆ ನಾನು. ಏಕಶೃಂಗ ರಚನೆಯ ಏನು ಅಂತಂದ್ರೆ ರಾಮಲಿಂಗೇಶ್ವರ ದೇವಸ್ಥಾನ, ಮೋಘ, ಇವುಗಳು ಕರ್ನಾಟಕದಲ್ಲಿ ತುಂಬಾ ಅಪರೂಪದ ದೇವಸ್ಥಾನಗಳು. ಇದೆಲ್ಲ ಇರುವಂಥದ್ದು ಒಂದು 3-4 ದೇವಸ್ಥಾನಗಳ ಮಾತ್ರ ಇದೆ ನಮಗೆ. ಯಾವುದು ಲತೀನಾ ಶೈಲಿದು ಅಂದ್ರೆ ಏಕಶೃಂಗ ರಚನೆಯನ್ನು. ಇದು ಅಷ್ಟೇ ಹೇಳಿದ್ನಲ್ಲ, ನಾವು ಬಹುಶೃಂಗ ರಚನೆಯನ್ನು ಒಂದೇ ಹೊಂದಿರೋದು. ಇನ್ನು ಉಳಿದಿದ್ದೆಲ್ಲ ಏನು ಅಂತಂದ್ರೆ ನಿಮಗೆ ಮಾದರಿಯಾಗಿ ಏನಂತ ಅಲಂಕಾರಕ್ಕೋಸ್ಕರ ನಿಮಗೆ ಭಿತ್ತಿಯ ಮೇಲೆ, ಕಕ್ಷಾಸನದ ಮೇಲೆ ನಿಮಗೆ ಹಲವಾರು ಇದನ್ನ ನೋಡೋದಕ್ಕೆ ಸಾಧ್ಯ. ಇದು ಬೇಲೂರಿನ ದೇವಸ್ಥಾನದ ಒಂದು ಭಾಗ, ಮಂಡೋವರ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಇಲ್ಲಿಂದ ತುದಿಯಿಂದ ಕೆಳಗಡೆ ನೀವು ಜಗತಿನೂ ಇದೆ, ಜಗತಿಯ ಮೇಲ್ಗಡೆ ದೇವಸ್ಥಾನ ಇದೆ. ಇಲ್ಲೂ ಇವತ್ತು ನೀವು ಶಿಖರ ಕಾಣ್ತಾ ಇಲ್ಲ. ಆ ಭಾಗಗಳನ್ನು ಗುರುತಿಸಿರುವಂತಹ ಒಂದು ಚಿತ್ರವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಲ್ಲಿಗೆ ನಿಮಗೆ ಕರ್ನಾಟಕದಲ್ಲಿ ಇರುವಂತಹ ದೇವಾಲಯಗಳ ಶೈಲಿಗಳ ಪೂರ್ತಿ ಒಂದು ಇಂಟ್ರೊಡಕ್ಷನ್ ಅಂತ ಅಂದ್ಬಿಟ್ಟು ನಾನು ಕೊಟ್ಟಿದ್ದೇನೆ. ದೇವಾಲಯ ವಾಸ್ತುಶಿಲ್ಪ ಅಂತ ಅಂದ್ಬಿಟ್ಟು ನಮ್ಮ ಮೈಸೂರು ಯೂನಿವರ್ಸಿಟಿಯವರು ಪ್ರಚಾರೋಪನ್ಯಾಸನಲ್ಲೇ ಮಾಡಿದ್ದಾರೆ. 10 ರೂಪಾಯಿ ಪುಸ್ತಕ. ನೀವು ಒಂದು ಕೆಲಸ ಮಾಡಿ, ನಮಗೆ ರಾಮಸ್ವಾಮಿ ಸರ್ಕಲ್ನಲ್ಲೇ ಅಲ್ಲೇ ಇದೆ, ಸಿಗುತ್ತೆ 10 ರೂಪಾಯಿ ಪುಸ್ತಕ. ನಾನು ಇದನ್ನ ಅವರಲ್ಲಿ 10 ರೂಪಾಯಿ ಪುಸ್ತಕ ಆಗಿರೋದು ಕಾರಣ ಏನು ಅಂತಂದ್ರೆ, ಕಾಫಿ ಕುಡಿಯೋದ್ರ ಬದಲು ಒಂದು ಪುಸ್ತಕ ತಗೊಂಡು ಜೊಬ್ನಲ್ಲಿ ಇಟ್ಕೊಂಡು ಯಾವತ್ತೋ ಒಂದಿನ ಓದ್ಬೋದು ಅಂತಂದ್ಬಿಟ್ಟು. ನಾನು ಇವತ್ತು ಏನು ಹೇಳಿದೆ ಇದಿಷ್ಟರ ಏನು ಅಂತಾನೆ ಒಂದು ಬ್ರೀಫ್ ನೋಟ್ ಅಂತೂ ಸಿಗುತ್ತೆ. ಇದರ ನಂತರದಲ್ಲಿ ಇದು ಆಮೇಲೆ ಸೋಮನಾಥಪುರದ ದೇವಾಲಯ, ಇದ್ರದ್ದು ಸೋಮನಾಥಪುರದ ಇದು ಕೇಶವ ದೇವಾಲಯ. ಇದ್ರ ಬಗ್ಗೆನೂ ನಮ್ಮ ಡಾಕ್ಟರ್ MG ಮಂಜುನಾಥ್ ಅಂತ ಅಂದ್ಬಿಟ್ಟು ಇವರು ಪ್ರೊಫೆಸರ್ ಇದ್ರು. ಅವ್ರು ಏನೋ ನನ್ನ ಕರೆದು ಉಪನ್ಯಾಸ ಮಾಡಿಸ್ಬಿಟ್ಟು ಈ ಪುಸ್ತಕನ ಪಬ್ಲಿಷ್ ಮಾಡಿದ್ರು. ಹಾಗಾಗಿ ಇದರಲ್ಲಿ ನಿಮಗೆ ಸೋಮನಾಥಪುರನೂ ಎಟಿಕ ಅಂತ ದೂರದಲ್ಲಿರೋದು. ಇದು 10 ರೂಪಾಯಿ ಪುಸ್ತಕ. ನೀವು ಈ ಪುಸ್ತಕನ ಇಟ್ಕೊಂಡು ಅಲ್ಲಿ ಹೋಗಿ ಆ ದೇವಸ್ಥಾನವನ್ನ ನೋಡಬಹುದು. ನಿಮಗೆ ಈ ಪುಸ್ತಕಗಳನ್ನು ಓದಿದಾಗ ಕರ್ನಾಟಕದಲ್ಲಿ ಯಾವುದು ಇವೆಲ್ಲವೂ ಅಷ್ಟೇ. ಅದೇ ಹೇಳನಲ್ಲ ನಿಮ್ಗೆ, ರಾಮಸ್ವಾಮಿ ಸರ್ಕಲ್ ಇದೆಯಲ್ಲ, ಅದ್ರ ಹಿಂದ್ಗಡೆ ಇದೆಯಲ್ಲ, ಅಲ್ಲಿ ಸಿಗುತ್ತೆ. ಈ ಎರಡೂ ಪುಸ್ತಕಗಳು ದೇವಾಲಯ ವಾಸ್ತುಶಿಲ್ಪ ಮತ್ತೆ ಸೋಮನಾಥಪುರ ದೇವಾಲಯ, ಇಲ್ಲಿ ಸೋಮನಾಥಪುರದ ಕೇಶವ ದೇವಾಲಯ, ಇದು ಎರಡನ್ನು ಪ್ರಕಟ ಮಾಡಿರೋರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರ. ಅದು ಇಲ್ಲಿ ನಿಮ್ಗೆ ಆಫೀಸ್ ಇದೆ, ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಸಿಕ್ಕತ್ತೆ. ಅದಿಷ್ಟು ಓದಿದಾಗ ನಿಮ್ಗೆ ಏನಾರು ಆಸಕ್ತಿ ಹುಟ್ಟು ಕರ್ನಾಟಕದ ದೇವಾಲಯಗಳ ಬಗ್ಗೆ ಸಾಕಷ್ಟು ತಿಳ್ಕೋಬೇಕು ಅಂತಂದ್ರೆ ದೇವಾಲಯ ವಾಸ್ತು ದೀಪಿಕೆ ಅಂತ ಅಂದ್ಬಿಟ್ಟು ಈ ವರ್ಷ ಪ್ರಕಟವಾಗಿದೆ. ಕನ್ನಡ ಯೂನಿವರ್ಸಿಟಿಯವರು ಈ ಪುಸ್ತಕವನ್ನು ಮಾಡಿದ್ದಾರೆ. ಇದು ಬೆಂಗಳೂರಿನಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೇ ಅವ್ರದ್ದು ಇದಿದೆ, ಸೇಲ್ಸ್ ಸೆಕ್ಷನ್ ಇದೆ, ಅಲ್ಲಿ ಸಿಗುತ್ತೆ. ನಿಮಗೆ ಆಸಕ್ತಿ ಸಿಕ್ತು ಅಂತಂದ್ರೆ ದಯವಿಟ್ಟು ಇದನ್ನು ಕಂಡುಕೊಂಡು
ಓದಿ ಕರ್ನಾಟಕದ ಕರ್ನಾಟಕದಲ್ಲಿರುವ ದೇವಸ್ಥಾನಗಳ ಬಗ್ಗೆ ನಿಮಗೆ ಒಂದು ಸ್ಥೂಲವಾದ ರೂಪ ಸಿಗುತ್ತೆ, ಒಂದು ಖಚಿತವಾದ ಅದು. ಜೊತೆಗೆ ಏನು ಅಂತಂದರೆ ಗ್ರಂಥಗಳನ್ನು ಓದಿ ಆ ಗ್ರಂಥಗಳ ಬಗ್ಗೆ ನಾನು ಏನಿದೆ ಅದಿಷ್ಟನ್ನು ನಾನು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದು 400 ಪುಟದ ಪುಸ್ತಕ. ಇದರಲ್ಲಿ ಸುಮಾರು 300 ಚಿತ್ರಗಳಿದೆ. ಆ ಚಿತ್ರಗಳಲ್ಲಿ ಏನು ಅಂತಂದರೆ ಚಿಕ್ಕದು ಎಲ್ಲ ಸೇರಿದ್ರೆ ಏನು ಅಂತಂದರೆ ಅಲ್ಲಿ ಸಂಸ್ಕೃತದ ಒಂದು ಶ್ಲೋಕವನ್ನು ಕೊಟ್ಟು ಅದರ ರೆಫರೆನ್ಸ್ ಹೇಳಿದಾಗ ಪಕ್ಕದಲ್ಲೇ ಒಂದು ಚಿತ್ರ ಕೊಟ್ಟರೆ ನಿಮ್ಗೆ ತಕ್ಷಣ ಅರ್ಥವಾಗುತ್ತೆ ಆ ದೇವಸ್ಥಾನ ಯಾವ ರೀತಿ ಇದೆ, ಏನು ಕತೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟನ್ನಂತೂ ನಾನು ಮಾಡಿದ್ದೀನಿ. ಕರ್ನಾಟಕ ದೇವಸ್ಥಾನ ನೋಡೋದಕ್ಕೆ ಈ ಪುಸ್ತಕ ಸಹಾಯ ಮಾಡುತ್ತೆ ಅಂತ ನನಗೆ ಅನಿಸಿದೆ. ದಯವಿಟ್ಟು ನೀವೆಲ್ಲ ಇದನ್ನು ಸಹಕರಿಸ್ತೀರಾ ಅಂತ ಅಂದ್ಬಿಟ್ಟು ಅಂದ್ಕೊಂಡು ನಾನು ಶಿವಲಿಂಗಪ್ಪನವ್ರಿಗೆ ಮತ್ತು ಮೈಸೂರು ಆರ್ಟ್ ಗ್ಯಾಲರಿ ಅವರಿಗೆ, ಜಮುನಾ ರಾಣಿ ಅವರಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.